ಇವತ್ತಿನ ಒಂದು ಅಮೃತ ಗಳಿಗೆ ಅನ್ಸುತ್ತೆ ನನಗೆ. ಸೊ ನನ್ನ ಹೆಸರು ವೀರೇಶ್ ಹಿರೇಮಠ್ ಅಂತ. ಬೇಸಿಕಲಿ ನಾನು ಸಿಡ್ನಿಯಲ್ಲಿ 5 ವರ್ಷದಿಂದ ಕೆಲಸ ಮಾಡ್ತೀನಿ as a ಸಾಫ್ಟ್ವೇರ್ ಇಂಜಿನಿಯರ್. ಆಮೇಲೆ ಮೂಲತಃ ಬಂದು ನನ್ನ ಬಾಲ್ಯ ಎಲ್ಲ ಮತ್ತೆ ಚಿಕ್ಕಂದಿಂದ ನಾನು ಬಸವನ ಬಾಗೇವಾಡಿಯಲ್ಲಿ ಕಳೆದಿದ್ದು. ಬಸವಣ್ಣವರ ಒಂದು ಸಂತತಿಯಲ್ಲಿಂದ ಬೆಳಕ್ ಶುರು ಆಯ್ತು. ಅಲ್ಲೆಲ್ಲ ನಮ್ಮ ತಾಯಿಯ ತವ್ರ ಮನೆ ಬೇಸಿಕಲಿ. ಸೊ ನಾನು ಬಸವನ ಬಾಗೇವಾಡಿಯಿಂದ ಬೆಳೆದು ಆಮೇಲೆ ಬಸವ ಕಲ್ಯಾಣ, ಬೀದರ್ ಇಲ್ಲೆಲ್ಲ ನಮ್ಮ ತಂದೆಯವರು ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾಗ ಎಲ್ಲ ಕಡೆ ಸುತ್ತಿ ಒಂದು ಬಸವಣ್ಣನವರ ಒಂದು ಸಂಸ್ಕಾರ ಬಹುಶಃ ಪಡ್ಕೊಳ್ಳುವಂತ ಒಂದು ಅವಕಾಶ ಸಿಕ್ತು. ಇದು ನನ್ನ ಚಿಕ್ಕ ಪರಿಚಯ. ಇದ್ರ ಜೊತೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು MC ಆಗಿ ಮುಂದುವರಿಸ್ತಾ ಇದ್ದೀನಿ. ಸೊ ಅದೇ ರೀತಿ ಮಧ್ಯದಲ್ಲಿ ಅವಾಗ ಸ್ವಲ್ಪ ವಚನ ಸೇವೆಯನ್ನು ಕೂಡ ತಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಈಗ ಮುಂದೆ ಹೋಗೋಕ್ಕಿಂತ ಮುಂಚೆ ಸೊ ಇವತ್ತಿನ ಕಾರ್ಯಕ್ರಮವನ್ನ ನಾವು ಬಸವ ಜ್ಯೋತಿ ಬೆಳಗಿಸುವ ಮೂಲಕ ಆ ಒಂದು ಬಸವ ಜ್ಯೋತಿ ಕಾರ್ಯಕ್ರಮವನ್ನ ನಾನು ಜ್ಯೋತಿ ಮೇಡಮ್ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಅವರ ಸುಪುತ್ರರಿಂದ ಜ್ಯೋತಿ ಬೆಳಗಿಸ ಕಾರ್ಯಕ್ರಮದಿಂದ ಶುರು ಮಾಡಿ ಅವರ ವಚನದೊಂದಿಗೆ ನಾವು ಪ್ರಾರಂಭಿಸ್ತೇವೆ ಇವತ್ತು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳೆಸುತ್ತಿದ್ದಿತಯ್ಯ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಬೆಳಗುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥ ಗಣಗಳು. ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ, ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗ ಬಸವನ ಮಹಿಮೆಯ ನೋಡ ಸಿದ್ದರಾಮಯ್ಯ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು. ಧನ್ಯವಾದಗಳು. ಸೊ ಈ ವಚನದ ಮೂಲಕ ಇವತ್ತಿನ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಿಂದ ಪ್ರಾರಂಭಿಸುತ್ತಿದ್ದೇವೆ. ಅದೇ ಪ್ರಕಾರ
ಜ್ಯೋತಿ ಮೇಡಮ್ ಅವರು ಸ್ವಲ್ಪ ಕನ್ಫರ್ಮ್ ಮಾಡಿದ್ರೆ, ಜ್ಯೋತಿ ಬೆಳಗಿದ್ರೆ ಮುಂದುವರಿಬಹುದು. ದೀಪ ಹಚ್ಚಿದ್ದಾಗಿದೆ, ಮುಂದೆ ಹೊರಡಬಹುದು. ಒಳ್ಳೆಯದು. ಸೊ ಇವತ್ತೊಂದು ತುಂಬಾ ಮಹತ್ವದ ದಿನ ಅಂತಾನೆ ಹೇಳ್ಬಹುದು, ಅದ್ಭುತದ ದಿನ. ಸೊ ಈ ಒಂದು ಬಸವ ಸಮಿತಿಯ ಎಲ್ಲ ಚಾಪ್ಟರ್ಗಳನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಸೇರ್ಕೊಂಡು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಬರುವಂತಹ ಒಂದು ದಿವಸ ಇವತ್ತು. ಸೊ ಇವತ್ತಿನ ಕಾರ್ಯಕ್ರಮದ ಬೇರೆ ಬೇರೆ ಹಂತಗಳನ್ನು ನಾನು ಮುಂದೆ ಬರುವ ಒಂದು ಸ್ಲೈಡ್ಸ್ ಗಳಲ್ಲಿ ತಮ್ಗೆಲ್ಲ ಪರಿಚಯ ಕೊಡೋಕೆ ಇಷ್ಟಪಡ್ತೀನಿ. ಇವತ್ತಿನ ಮುಖ್ಯ ಈ ಸ್ಲೈಡ್ ಬಗ್ಗೆ ಹೇಳಬೇಕಾದಾಗ ಶರಣ ಹರ್ಡೇಕರ್ ಮಂಜಪ್ಪನವ್ರ ಬಗ್ಗೆ ತುಂಬಾ ಜನರು ಓದಿರಬಹುದು. ಯಾಕಂದ್ರೆ ಅವರು ಅದ್ಭುತ ಶರಣರು. ಕನ್ನಡದ ಗಾಂಧಿ ಎಂದನೇ ಪ್ರಸಿದ್ಧವಾಗಿರುವ ಅವರು ಬಸವಣ್ಣವರ ವಚನಗಳನ್ನ ಗಾಂಧಿ ತತ್ವಕ್ಕೆ ಯಾವ ರೀತಿ ಕೆಲವೊಂದು ವಚನಗಳನ್ನ ತಗೊಂಡ್ಬಿಟ್ಟು ಅದು ಕರ್ನಾಟಕದಲ್ಲೆಲ್ಲ ಕರ್ನಾಟಕದುದ್ದಕ್ಕೂ ಆ ಒಂದು ಮೆಸೇಜ್ ಅನ್ನ ಹರಡಿಸಿದಂತ ಹರ್ಡೇಕರ್ ಮಂಜಪ್ಪನವರು. ಅದೇ ರೀತಿ ವಚನ ಪಿತಾಮಹ ಪಗು ಹಳಕಟ್ಟಿ ಅವರು, ಇವರು ಮಹಾಶರಣರು. ನನಗೆ ಸ್ವಲ್ಪ ಹೆಮ್ಮೆ ಅನ್ಸುತ್ತೆ, ಬಿಜಾಪುರದಲ್ಲಿ ಪಗು ಹಳಕಟ್ಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡು ಆಮೇಲೆ ಬೇರೆ ಬೇರೆ ವಚನ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಅಳವಡಿಸಿಕೊಳ್ಳುವಂತ ಒಂದು ಅವಕಾಶ ನನಗೆ ಸಿಕ್ತು. ಸೊ ಈ ಪ್ರಕಾರ ನಾವು ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಕ್ಕಿಂತ ಮುಂಚೆ ಬಸವ ಸಮಿತಿಯ ಒಂದು ಬುನಾದಿ, ಯಾವೊಂದು ಬೀಜ ಸಿಡ್ನಿ ಚಾಪ್ಟರ್ ಅಲ್ಲಿ ಶುರುವಾಗಿ ನಾವು ಫಸ್ಟ್ಗೆ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ವಿಷಯಗಳನ್ನ ನಾನು ಮುಂದೆ ಕಾರ್ಯಕ್ರಮದ ಮುಂದೆ ಹೋದಂಗೆಲ್ಲ ಅದನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವತ್ತಿನ ಈ ಸಿಡ್ನಿ ಚಾಪ್ಟರ್ ಶುರು ಆದಾಗ ಮೊದಲನೇ ಸಲ ಕೆಲವು ಶರಣರುಗಳು ಒಬ್ಬರಿಗೊಬ್ರು ಸೇರಿ ಯಾಕೆ ಬಸವ ತತ್ವವನ್ನು ನಾವು ಬೆಳೆಸಬಾರ್ದು ಆಸ್ಟ್ರೇಲಿಯಾದಲ್ಲಿ ಅಂತ ಹೇಳ್ಬಿಟ್ಟು ಕೆಲವೊಂದು ಶರಣರಿಂದ ಶುರುವಾಗಿ ಮೊದಲನೇದಾಗಿ ಸಿಡ್ನಿಯಲ್ಲಿ ಅವತ್ತಿನ ದಿವಸ ಕೆಲವೊಬ್ರು ನಮ್ಮ ಉತ್ತರ ಕರ್ನಾಟಕದಿಂದ ಬಂದಂತ ಶರಣರು ಮತ್ತೆ ಎಲ್ಲ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಂತ ಶರಣಗಳೆಲ್ಲ ಸೇರ್ಬಿಟ್ಟು ಬಸವ ಸಮಿತಿ ಕೆಲವೊಂದು ಜನರಿಂದ ಶುರುವಾಗಿ ಆಮೇಲೆ ಅಲ್ಲಿಂದ ಸ್ಫೂರ್ತಿ ಪಡೆದುಕೊಂಡು ಮೆಲ್ಬರ್ನು, ಆಮೇಲೆ ಅಡ್ಲೇಡ್, ಆಮೇಲೆ ಪರ್ತ್, ಕೇನ್ಸು, ನ್ಯೂಜಿಲೆಂಡು, ಸಿಂಗಾಪುರ್, ಬೇರೆ ಬೇರೆ ನಮ್ಮ ಆಸ್ಟ್ರೇಲಿಯಾ ಮತ್ತು ಅಲ್ಲದೇನೆ ಏಷ್ಯಾದಲ್ಲಿ ಬೇರೆ ಒಂದು ಸ್ಥಳಗಳಲ್ಲಿ ಇದನ್ನು ಬೆಳೆದು ನಾವು ಇವತ್ತೊಂದು ಆ ಒಂದು ಬೀಜದ ಒಂದು ಬುನಾದಿಯಿಂದ ಶುರುವಾಗಿ ಇವತ್ತೊಂದು ಹೆಮ್ಮರವಾಗಿ ಇವತ್ತು ಬೆಳೆದು ನಿಂತಿದ್ದೀವಿ. ಸೊ ಇದು ಇನ್ನೂ ಇದೇ ರೀತಿ ನಮ್ಮ ಮುಂದಿನ ಒಂದು ಜನರೇಷನ್ಗೆ ಉದಾಹರಣೆಯಾಗಿ ಇನ್ನೂ ಬೆಳೀತಾ ಹೋಗುತ್ತೆ ಅನ್ನೋ ಒಂದು ವಿಶ್ವಾಸ ನಮ್ಮೆಲ್ಲರಿಗಿದೆ. ಸೊ ಆ ಒಂದು ಬೀಜ ಅಲ್ಲಿಂದ ಶುರುವಾಗಿ ಇವತ್ತು ನಾವೆಲ್ಲರೂ ಸೇರೋದಕ್ಕೆ ಒಂದು ಕಾರಣವಾಗಿದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಸಿಡ್ನಿ ಚಾಪ್ಟರ್ ಬಗ್ಗೆ ಪರಿಚಯ ಕೊಡ್ಬೇಕಾದ್ರೆ 1994ರಲ್ಲಿ ಕಾಯಕವೇ ಕೈಲಾಸ ಅರಿವೇ ಗುರು ಅನ್ನೋ ಒಂದು ಸಿದ್ಧಾಂತದಿಂದ ಸಿಡ್ನಿಯಲ್ಲಿ ಪ್ರಾರಂಭವಾಗಿ ಆ ಒಂದು ಬಸವ ನಿಷ್ಠೆ, ಬಸವ ಶ್ರದ್ಧೆ ಮತ್ತೆ ಆ ಒಂದು ದಾಸೋಹ, ಆ ಒಂದು ಜಂಗಮ ಸೇವೆ ಅನ್ನೋ ಒಂದು ತತ್ವಗಳನ್ನು ನಮ್ಮ ಶರಣರು ಅಳವಡಿಸಿಕೊಂಡು ಅದನ್ನ ಅಲ್ಲಿಂದ ಎಲ್ಲರೂ ಸೇರಿ ಸಿಡ್ನಿಯಲ್ಲಿ ಪ್ರಾರಂಭಿಸಿದ್ರು. 1994ರಲ್ಲಿ ಪೂಜ್ಯ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಮಹಾಸ್ವಾಮಿಗಳು ಸಿರಿಗೆರೆ ಅವರ ಒಂದು ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಮುಂದುವರೆದು ಆಮೇಲೆ ಬಸವ ತತ್ವ ಮತ್ತು ಕಾಯಕ ತತ್ವದ ಒಂದು ಮಾರ್ಗದಲ್ಲಿ ಎಲ್ಲರೂ ಬೆಳೆಸ್ಕೊಂಡು ನಾವು ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇರುವಂತಹ ಒಂದು ಅವಕಾಶ ಕೂಡಿ ಬಂದಿದೆ. ಸೊ ಅದೇ ಪ್ರಕಾರ ಸೊ ಫಸ್ಟ್ ವರ್ಚುವಲ್ ಟೌನ್ ಹಾಲ್ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಸ್ಲೈಡ್ 4. ಸೊ ಸ್ಲೈಡ್ 4 ಇದು ತಮ್ಗೆಲ್ಲರಿಗೂ ಹೃದಯ ಪೂರ್ವಕದಿಂದ ಇವತ್ತೇ ಸ್ವಾಗತ ಬಯಸಕ್ಕೆ ನಾನು ಕೋರ್ತೀನಿ. ಫಸ್ಟ್ ವರ್ಚುವಲ್ ಟೌನ್ ಹಾಲ್ ಸ್ಟಾರ್ಟಿಂಗ್ ಟುಡೇ. ಸೊ ಸ್ವಲ್ಪ ಭಾಷೆ ಬಗ್ಗೆನೂ ಕೂಡ ನಾವು ಕನ್ನಡ ನಮ್ಮ ಭಾಷೆ ಆದ್ರೂ ಕೂಡ ವಚನ ಸಾಹಿತ್ಯಗಳು ಕನ್ನಡದಲ್ಲಿ ಇದ್ರೂ ಕೂಡ ಅದನ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಯಾಕಂದ್ರೆ ಬಸವ ತತ್ವವನ್ನ ಪಾಲಿಸುವಂತವರು ನಮ್ಮ ದೇಶದಲ್ಲಿ ಮೂಲೆಗೆ ಯಾವುದೇ ಒಂದು ಜಾತಿ, ಧರ್ಮ, ಭಾಷೆ ಬೌಂಡ್ರಿ ಇಲ್ಲದೇನೆ ಪ್ರತಿಯೊಬ್ಬರು ಅದನ್ನ ಅಳವಡಿಸ್ಕೊಂಡಂಥದ್ದು ಆಕ್ಚುಲಿ. ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮವನ್ನ ಕನ್ನಡ ಮತ್ತು ಸ್ವಲ್ಪ ಇಂಗ್ಲಿಷ್, ಯಾಕಂದ್ರೆ ನಮ್ಮ ಅಂತಾರಾಷ್ಟ್ರೀಯ ಶರಣರು ಕೂಡ ಕೆಲವೊಬ್ರು ಇದ್ದಾರೆ, ಬೇರೆಯವರು ಕೆಲವೊಬ್ರು ಕನ್ನಡದ ಭಾಷೆ ಅಭಾವ ಇರೋದ್ರಿಂದ ನಾವು ಎರಡೂ ಭಾಷೆಯಲ್ಲಿ ಸ್ವಲ್ಪ ನಮ್ಮ ಮೆಸೇಜ್ ಅನ್ನ ಎಲ್ಲರಿಗೂ ಕೊಡಕ್ಕೆ ಇಷ್ಟಪಡ್ತಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಐ ವುಡ್ ಲೈಕ್ ಟು ಹಾರ್ಟ್ಲಿ ವೆಲ್ಕಮ್ ಈಚ್ ಅಂಡ್ ಎವ್ರಿ ಒನ್ ಟುಡೇ ಫಾರ್ ಟೇಕಿಂಗ್ ಔಟ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ಫಾರ್ ದಿಸ್ ಇವೆಂಟ್, ಫಾರ್ ದಿ ಫಸ್ಟ್ ವರ್ಚುವಲ್ ಟೌನ್ ಹಾಲ್ ಮೀಟಿಂಗ್ ಫಾರ್ ಟುಡೇ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು be attentive in this complete session and be active in participation and understanding the Basava philosophy and the Tattva, so that this could be a platform and a benchmark for all our upcoming generation ಅಂತ ಹೇಳಿ ತಮ್ಮ ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಫಸ್ಟ್ ವರ್ಚುವಲ್ ಟೌನ್ ಹಾಲ್ ಮೀಟಿಂಗ್ಗೆ ನಾನು ಸ್ವಾಗತ ಕೋರ್ತೀನಿ. ಅದಾದ್ಮೇಲೆ ಇವತ್ತಿನ ಕಾರ್ಯಕ್ರಮದ ಅಜೆಂಡಾ ಬಗ್ಗೆ ಹೇಳಬೇಕು ಅಂತಂದ್ರೆ
Until now, so we will be discussing in the different phases of a span of the event today. So the first section will be until now, what and all the chapters have been achieved so far, what were the programs that each chapter has contributed to spread the Basava Tattva, to spread the Basava Samskriti, and then Basava Nishthe, and then this whole Dasoha, the concepts of every Basava philosophy until now, what we have achieved is covered in the until now section. So that will be the first part of our complete program today. ಸೊ ಇವತ್ತಿನವರೆಗೂ ನಮ್ಮ ಚಾಪ್ಟರ್ ಅಲ್ಲಿ ಏನೇನು ನಡೆದಿದೆ, ಯಾವ್ಯಾವ ಚಾಪ್ಟರ್ಗಳಲ್ಲಿ ಏನೇನು ಕಾರ್ಯಕ್ರಮಗಳಾಯ್ತು, ನಾವು ಯಾವ ಒಂದು ಸ್ಥಳದಲ್ಲಿ ಇವತ್ತು ಬಂದು ನಿಂತಿದ್ದೀವಿ, ಇದನ್ನ ಇನ್ನೊಂದು ಒಂದು ಉನ್ನತ ಮಟ್ಟಕ್ಕೆ ಹೇಗೆ ತೆಗೆದುಕೊಂಡು ಹೋಗ್ಬೇಕು, ಮತ್ತು ಇದರಲ್ಲಿ ಪ್ರತಿಯೊಬ್ಬರನ್ನು ಎಲ್ಲರೂ ಯಾವುದು ಜಾತಿ ಧರ್ಮ ಭೇದ ರಾಜ್ಯ ದೇಶಗಳಲ್ಲದೇ ಈ ತತ್ವವನ್ನ ಇಂಟರ್ನ್ಯಾಷನಲ್ ಆಗಿ ವರ್ಲ್ಡ್ ವೈಡ್ ಇದನ್ನ ಯಾವ ರೀತಿ ನಾವು ಬೆಳೆಸ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋದು ಉದ್ದೇಶದ ಇವತ್ತಿನ ಒಂದು ಕಾರ್ಯಕ್ರಮ. ಸೊ ಅದ್ರ ಬಗ್ಗೆ ಇರುತ್ತೆ ಅಂಟಿಲ್ ನಾವು ಸೆಕ್ಷನ್ ಅಲ್ಲಿ. ಆಮೇಲೆ ರಿಜಿಸ್ಟ್ರೇಷನ್. ಸೊ ಈ ಎಲ್ಲ ನಮ್ಮ ಈ ಒಂದು ಹೊಸ ಪ್ಲಾಟ್ಫಾರ್ಮ್, ಇದು ಒಂದು ಗ್ಲೋಬಲ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಇದರಲ್ಲಿ ರಿಜಿಸ್ಟ್ರೇಷನ್ ಪ್ರಾಸೆಸ್ ಏನಿರುತ್ತೆ ಅದನ್ನ ಯಾವ ರೀತಿ ನಾವು ಪ್ರತಿಯೊಬ್ಬರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ರಿಜಿಸ್ಟ್ರೇಷನ್ ಸೆಕ್ಷನ್ ಅಲ್ಲಿ ಹೇಳ್ಕೊಡ್ತಾರೆ. ಅದಾದ್ಮೇಲೆ ಎಲ್ಲ ಇವತ್ತಿನ ದಿವಸ ಎಲ್ರಿಗೂ ಇದೊಂದು ಹೊಸ ಕಾರ್ಯಕ್ರಮ ಆಗಿರೋದ್ರಿಂದ ತುಂಬಾ ವಿರಳಾತೀತ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇರ್ಬೋದು. ಇದೇನ್ ನಡೀತಾ ಇದೆ, ನಾವೆಲ್ಲ ಮೊದಲು ಒಂದು ಚಿಕ್ಕ ಚಾಪ್ಟರ್ ಇತ್ತು, ನಮ್ಮಲ್ಲೇ ನಾವು ಚಿಕ್ಕ ಕಾರ್ಯಕ್ರಮಗಳು ಮಾಡ್ತಿದ್ವಿ, ಇದೆಲ್ಲರೂ ಈಗ ಸೇರ್ತಾ ಇದೀವಿ, ಏನೋ ಒಂದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಂತ ಇದೀವಿ, ಇದರ ಉದ್ದೇಶ ಏನು, ಇದರ ಧ್ಯೇಯ ಏನು, ಮುಂದೆ ಇದು ಯಾವ ಒಂದು ದಿಕ್ಕಿಗೆ ನಮ್ಮನ್ನ ತೆಗೆದುಕೊಂಡು ಹೋಗ್ತಾ ಇದೆ, ಯಾವ ರೀತಿ ನಾವೆಲ್ಲರೂ ಈ ತತ್ವವನ್ನ ಒಂದು ಪ್ಲಾಟ್ಫಾರ್ಮ್ ಮೇಲೆ ತಂದು ಇನ್ನೂ ಒಂದು ಹೆಚ್ಚಿನ ಮಾರ್ಗದಲ್ಲಿ ಯಾವ ರೀತಿ ಇದನ್ನ ಬೆಳೆಸ್ಬೋದು ಅನ್ನೋದನ್ನ ಪ್ರತಿಯೊಂದು ನಿಮ್ಮ ಪ್ರಶ್ನೆಗಳಿಗೆ ಎಲ್ಲರೂ ಸೇರ್ಕೊಂಡು ಒಬ್ರಿಗೊಬ್ರು ಡಿಸ್ಕಷನ್ ಮಾಡಿ ಅದಕ್ಕೆ ಕ್ವಶನ್ ಆನ್ಸರ್ ಸೆಷನ್ ಅಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಸ್. ಸೊ ಇದೆಲ್ಲ ಆದ್ಮೇಲೆ ಇದರಿಂದ ಮುಂದಿನ ಸ್ಟೆಪ್ಸ್ ಗಳು ಏನು, ಇದರಿಂದ ಯಾವ್ಯಾವ ರೀತಿ ನಮ್ಮ ಜನರೇಷನ್ಗೆ, ನಮ್ಮ ಮುಂದಿನ ಮಕ್ಕಳಿಗೆ ಅಥವಾ ನಮ್ಮ ಸಂತತಿಗೆ, ಸೊ ಎಸ್ಪೆಷಲಿ ನಾನು ಐ ಆಮ್ ಸ್ಟಿಲ್ ಅ ಬ್ಯಾಚುಲರ್, ಸೊ ನನಗೆ ಇದು ಯಾವ ರೀತಿ ಆಸ್ ಅ ಪರ್ಸನಲ್ ಬೀಯಿಂಗ್ ಇನ್ ಆಸ್ಟ್ರೇಲಿಯಾ ಯಾವ ರೀತಿ ನನಗೆ ಕಾಂಟ್ರಿಬ್ಯೂಟ್ ಆಗ್ತದೆ. ಯಾಕಂದ್ರೆ ನಾನು ಇಂಡಿಯಾದಿಂದ ಬಂದಾಗ ನನ್ಗೆಲ್ಲ ಇಲ್ಲಿ ನಮ್ದು ಯಾವ್ದು ಸಂಸ್ಕಾರ ಇಲ್ಲ, ನಾನು ಏನ್ ಮಾಡಕ್ಕಾಗಲ್ಲಪ್ಪ ಆಸ್ಟ್ರೇಲಿಯಾದಲ್ಲಿ ಅಂದ್ಕೊಂಡು ಎಲ್ಲ ನನ್ನ ಸಂಗೀತ, ನನ್ನ ಸಾಹಿತ್ಯ, ನನ್ನ ವಚನ ಅಥವಾ ನಮ್ಮ ಬಸವ ತತ್ವಗಳು ನನಗೆ ಬೆಳೆಸುವಂತ ಒಂದು ಅವಕಾಶ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಬಂದಾಗ ಅದೊಂದು ದೊಡ್ಡ ಸರ್ಪ್ರೈಸ್ ಆಗಿತ್ತು ನನಗೆ ಪರ್ಸನಲಿ. ಸೊ ಈ ರೀತಿ ಒಂದು ಒಳ್ಳೆ ಅದ್ಭುತವಾದ ವಾತಾವರಣ ನಮ್ಮ ಈ ಆಸ್ಟ್ರೇಲಿಯಾ ದೇಶದಲ್ಲಿ ಇದೆ ಅಂದಾಗ ನನಗೆ ನಂಬಕ್ ಆಗ್ಲಿಲ್ಲ. ಬಟ್ ವಿ ಆರ್ ಆಲ್ಸೋ ಫಾರ್ಚುನೇಟ್ ಟು ಬಿ ಇನ್ ದಿಸ್ ಪ್ಲಾಟ್ಫಾರ್ಮ್. ಸೊ ಆ ನೆಕ್ಸ್ಟ್ ಸ್ಟೆಪ್ಸ್ ಗಳ ಬಗ್ಗೆ ನನಗೆ ಯಾವ ರೀತಿ ಹೆಲ್ಪ್ ಆಯ್ತು, ಅದರಿಂದ ಮುಂದೆ ಎಲ್ಲ ನಮ್ಮ ಒಂದು ಕಮ್ಯುನಿಟಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಹೇಳ್ತಾ ಬರ್ತೀವಿ. ಅದಾದ್ಮೇಲೆ ಅನೌನ್ಸ್ಮೆಂಟ್ಸ್. ಸೊ ಏನೇನು ಮುಂದೆ ನಡೆಯುತ್ತೆ ಅಂತ ಅದರಲ್ಲೆಲ್ಲ ಕಮಿಟಿಯಲ್ಲಿರೋರು ಪ್ರತಿಯೊಬ್ಬರು ಅದ್ರ ಬಗ್ಗೆ ಮಾತಾಡಿ ಮುಂದೆ ಯಾವ ರೀತಿ ಏನೇನು ಅನೌನ್ಸ್ಮೆಂಟ್ಸ್ ಗಳಾಗುತ್ತೆ, ಯಾವ ರೀತಿ ಕಾರ್ಯಕ್ರಮಗಳು ನಡೆಯುತ್ತೆ, ಯಾವ ರೀತಿ ಎಲ್ಲರೂ ಒಬ್ರಿಗೊಬ್ರು ಇಂಟಿಗ್ರೇಟೆಡ್ ಆಗಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಅನೌನ್ಸ್ಮೆಂಟ್ ಸೆಕ್ಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ದಟ್ ಈಸ್ ದೆನ್ ಅಜೆಂಡಾ ಫಾರ್ ಟುಡೇ. ಓಕೆ, ಸೊ ಅದಾದ್ಮೇಲೆ ಇವತ್ತಿನ ಒಂದು ಈ ಕಾರ್ಯಕ್ರಮಕ್ಕೆ ನಾನು ಮರ್ಡ್ ಸರ್ಗೆ, ನಾನು ಕೆ ಬಿ ಮರ್ಡ್ ಸರ್ಗೆ ಇನ್ವೈಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಅವರು ಈ ಮುಂದಿನ ಸ್ಲೈಡ್ ಅನ್ನ ತಗೊಂಡು ನಮಗೆ ಅದ್ರ ಬಗ್ಗೆ ಪರಿಚಯ ಕೊಡ್ತಾರೆ. ಸರ್, ಓವರ್ ಟು ಯು. ಶರಣು ಎಲ್ರಿಗೂ. Thank you, Viresh Avre. Thank you for the brief history about Basava Samiti Australasia. It was very well explained. Sorry, ಇವರು ವೀರೇಶ್ ಅವರು ಹೇಳ್ದಂಗೆ ಮುಂದಿನ ಪ್ರೆಸೆಂಟೇಷನ್ ಎಲ್ಲ ಕನ್ನಡ ಮತ್ತು ಇಂಗ್ಲಿಷ್ ಮಿಕ್ಸ್ ಮಾಡಿ ತಗೊಂಡು ಹೋಗ್ತೀವಿ. Because there are a lot of people coming from outside Basava Samiti and local people from Australia, New Zealand and Singapore. Before we start the event, I would like to begin by acknowledging the traditional custodians of the land on which we meet today. I would like also to pay my respects to elders of past and present. Slide ಮೇಲೆ ನೀವೇನ್ ನೋಡ್ತಾ ಇದ್ದೀರಲ್ಲ, kangaroo ಚಿತ್ರ, that is Australian animal kangaroo, but the art is from our Australian Aboriginal artwork. It's a beautiful artwork that you can see. From my heart, I would like to welcome. There are so many people you can see. They're coming from India. We can see Harish ಅವರು ಅಮೆರಿಕಾದಿಂದ ಜಾಯ್ನ್ ಆಗಿದ್ದಾರೆ. There are a lot of people from Singapore, New Zealand and different states of Australia. From bottom of my heart, I would like to welcome all of you for this historical event. I would like to say this as a historical event because this is first time that all chapters formally we are getting together to take a big step towards a bigger thing that we do. But not the least, the effort. I'm representing Melbourne chapter. My seniors, elders, my friends and family
They have all been together for over the 20 years of time to grow Basava Samiti in Melbourne and Australasia to such a great stage where we are today. But we still have few things to achieve. One of the things that I felt that we take it as a challenge or opportunity is involving youth into Basava Samiti. As rightly mentioned by Virish earlier, the young generation who are coming to Australia, okay, they don't know or what to do and how we from Basava Samiti of Australasia, we can involve youth into it. And what I felt personally when I started talking to other chapters of Basava Samiti, there is an opportunity for us to get together in a bigger way and then take a next big step towards achieving bigger things and thinking bigger things. And what you see on the slide is the team from all the chapters, Singapore, New Zealand, and all the states of Australia. We got together and we are putting forward some big step to the Australasia Basava Samiti, and that is the team that you can see on the slide. And I would like all of our team members to introduce themselves to the guest today. Thank you. Sharon. ಧನ್ಯವಾದಗಳು ಅವರೇ. ನಾನು ಷಡಾಕ್ಷರಿ ಅರವೈನ ಮಠ ಅಂತ ಹೇಳಿ ಅಡಿಲೇಡ್ ಚಾಪ್ಟರ್ ಇಂದ ರಿಪ್ರೆಸೆಂಟೇಟಿವ್ ಆಗಿ ಮಾತಾಡ್ತಾ ಇದ್ದೀನಿ. ಅಡಿಲೇಡ್ ಚಾಪ್ಟರ್ 2004 ಅಲ್ಲಿ ಪ್ರಾರಂಭವಾಯಿತು ವಿತ್ ಬಸವ ಜಯಂತಿ ಹಬ್ಬದೊಂದಿಗೆ. ಆಮೇಲೆ 2012 ಅಲ್ಲಿ ನಾವು ಶರಣ ಸಾಹಿತ್ಯ ಸಮ್ಮೇಳನವನ್ನು ಸಹ ಮಾಡಿದ್ವಿ. ಕಳೆದ ಕೆಲವು ವರ್ಷಗಳಿಂದ ನಾವು ಸ್ವಲ್ಪ ಇನ್ಆಕ್ಟಿವ್ ಆಗಿದ್ವಿ. Now we are not having proper committee and therefore we want to move forward to the next level. A related chapter supports new umbrella organization where we all can work together towards Basava philosophy. Sharanarthi. ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ಗಿರಿಜಾ ಕಾರೇಕಲ್, ಬ್ರಿಸ್ಬೇನ್ ಬಸವ ಸಮಿತಿ. I would like to thank and recognize the hardship efforts of so many volunteers who have helped Brisbane chapter grow to an enormous extent over the last 16 years. Brisbane chapter was established in 2004, and since then it has really come a long way, and I really sincerely thank and appreciate the efforts of all of our volunteers, ex-presidents, and members of the association. And when we hosted our 7th International Convention in 2016, we found there were a number of opportunities for us to improve upon when it comes to the coordinated working within the Australasian chapters. And that's what motivated us to come up with some options and challenges. How do we address these challenges? Hence, we come forward in supporting the umbrella organization concept. Sharanarthi. Thank you, Girija Madam. So, please continue to the next slide. ಎಲ್ಲರಿಗೂ ಶರಣು. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಕೇನ್ಸ್ ಇಂದ ಅಂಡ್ ಇಟ್ಸ್ ಇನ್ ಫಾರ್ ನಾರ್ತ್ ಕ್ವೀನ್ಸ್ಲ್ಯಾಂಡ್. ನಾನು ಅಟ್ ದ ಮೊಮೆಂಟ್ ಶರಣ ಸ್ಪಂದನ ಅನ್ನೋ ಒಂದು ನ್ಯೂಸ್ ಲೆಟರ್ ನ ಎಡಿಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಶರಣ ಸ್ಪಂದನ ಅನ್ನೋದು 2013 ಪ್ರಾರಂಭ ಆಯ್ತು ಮತ್ತು ಇದು ಎಲ್ಲಾ ಚಾಪ್ಟರ್ಸ್ ನ ಒಂದುಗೂಡಿಸಿ ಎಲ್ಲ ಅವರವರ ವಿವರಗಳನ್ನ ಪ್ರತಿಯೊಬ್ಬರಿಗೂ ತಿಳಿಸೋದು ಮತ್ತೆ ಎಲ್ಲರನ್ನ ಕನೆಕ್ಟ್ ಮಾಡೋದು ಈ ನ್ಯೂಸ್ ಲೆಟರ್ ನ ಉದ್ದೇಶ ಆಗಿತ್ತು. ಶರಣಾರ್ಥಿ. ಆಂಟಿ ಮ್ಯೂಟ್ ಅಲ್ಲಿ ಇದ್ದೀರಾ ನೀವು? ಶರಣ, ನನ್ನ ಹೆಸರು ಲೀನಾ ಕಲ್ಬುರ್ಗಿ. ನಾನು ನ್ಯೂಜಿಲೆಂಡ್ ಚಾಪ್ಟರ್ ರಿಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ನ್ಯೂಜಿಲೆಂಡ್ ಚಾಪ್ಟರ್ ಸ್ಟಾರ್ಟೆಡ್ ಇನ್ 2001. I acknowledge the past presidents and volunteers and who have helped to establish this Basava Samiti since 20 years. And we were having challenges in relation to having a common website and a logo. So we wanted to work together to solve these challenges, and hopefully we will come together to establish all Basava
philosophy, Basava philosophy towards the world. And in today's meeting, I'm really happy to see all the world representation here. So I'm quite happy. Sharanarthi. ಧನ್ಯವಾದಗಳು ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ರಿಗೂ ಶರಣು. ನನ್ನ ಹೆಸರು ಸಿದ್ದೇಶ್ ಅಂತ. ನಾನು ಪರ್ತ್ ಬಸವ ಸಮಿತಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಹಳ ವಿಶೇಷ ದಿನ ನಮಗೆ. 2 May 2009 ಅಲ್ಲಿ ನಮ್ಮ ಪರ್ತ್ ಚಾಪ್ಟರ್ ಓಪನ್ ಆಯ್ತು. ಇವತ್ತು ಇಂಟರ್ನ್ಯಾಷನಲ್ ಚಾರಿಟಿ ಆಗೋದ್ರಿಂದ ಇವತ್ತು ಬಹಳ ವಿಶೇಷ ದಿನ ನಮಗೆ. ನಮ್ಮ ಎಲ್ಲ ಇಂದಿನ ಕಾರ್ಯಕಾರಿ ಸಮಿತಿಯವರು ಹಾಗೂ ನಮ್ಮ ಮೆಂಬರ್ಸ್, ಈಗಿನ ಕಾರ್ಯಕಾರಿ ಸಮಿತಿಯವರು ಸೇರಿ ಬಹಳ ಚೆನ್ನಾಗಿ ಪರ್ತ್ ಚಾಪ್ಟರ್ ನ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಹಾಗೆ we had some challenges in getting funds because we are considered as a religious organization. So we all, our Basava Samiti Australasia chapters presidents, decided to work together to come up with different strategy. So ಅದಕ್ಕಾಗಿ ನಾವೆಲ್ಲ ಸೇರ್ಕೊಂಡು ಈಗ ಡಿಫ್ರೆಂಟ್ ಸ್ಟ್ರಾಟಜಿಯಿಂದ ಹೊಸ ಆರ್ಗನೈಸೇಷನ್ ಮಾಡಕ್ಕೆ ಶುರು ಮಾಡಿದೀವಿ. ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ. ನಾನು ಸಂಗಮೇಶ್ ಸಾಲಿಮಠ್ ಅಂತ. ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ನಾ ಚಾಪ್ಟರ್. ಯಾಕಂದ್ರೆ 1994ರಲ್ಲಿ ಬಸವ ಬೀಜನ ಇಲ್ಲಿ ಸಿಡ್ನಿಯಲ್ಲಿ ನಮ್ಮ ಹಿರಿಯರು ಬೀಜ ಬಿತ್ತಿದ್ರು. ಸೊ ನಮ್ಮ ಸಿಡ್ನಿಯಿಂದ ಯಾಕಂದ್ರೆ ಸಿಡ್ನಿಯಿಂದ ಬೇರೆ ಬೇರೆ ಚಾಪ್ಟರ್, ಬೇರೆ ಬೇರೆ ಮೆಲ್ಬರ್ನ್, ಪರ್ತ್, ಅಡಿಲೇಡ್, ಸಿಂಗಪೂರ್, ನ್ಯೂಜಿಲೆಂಡ್ ಎಲ್ಲಾ ಕಡೆ ಇದು ಬೆಳೆಯಕ್ಕೆ ಅನುಕೂಲ ಆಯ್ತು. ಸೊ ಇದರಿಂದ ನಿಜವಾಗ್ಲೂ ಅಂದ್ರೆ ಐ ಆಮ್ ವೆರಿ ಪ್ರೌಡ್, ಐ ಆಮ್ ಸಿಡ್ನಿ ಚಾಪ್ಟರ್ ಅಂತ. ಸೊ ಏನಂದ್ರೆ ಮುಂದೆ ಮೂವಿಂಗ್ ಫಾರ್ವರ್ಡ್, ಸೊ ನಾವೆಲ್ಲ ಪ್ರೆಸಿಡೆಂಟ್ಗೆಲ್ಲ ಸೇರ್ಕೊಂಡು ಇದನ್ನ ಮುಂದೆ ಯಾವ ರೀತಿ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕುಂತ್ಕೊಂಡು ಸುಮಾರು ಒಂದಷ್ಟು ಮೀಟಿಂಗ್ಗಳು ಮಾಡಿಕೊಂಡು ಯೋಚನೆ ಮಾಡಿ ವಿಚ್ ಈಸ್ ದ ಬೆಸ್ಟ್ ವೇ ಟು ಇದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಸೊ ಈಗ ಈ ಹಂತಕ್ಕೆ ಬಂದಿದ್ದೀವಿ. ಸೊ ಎಲ್ಲರ ಸಹಕಾರ ಸೊ ನಮ್ಮ ಮೇಲೆ ಬೇಕು ಅಂತ ನಾವು ಕೇಳ್ಕೊಂಡು ನಾವು ವಿ ಆರ್ ಗೋಯಿಂಗ್ ಫಾರ್ವರ್ಡ್ ಅಂಡ್ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಶರಣಾರ್ಥಿ. ನನ್ನ ಹೆಸರು ಸೋಮಶೇಖರ್ ಅಂದ್ಬಿಟ್ಟು ವಚನಕೂಟ ಸಿಂಗಾಪುರ್ನಿಂದ ಮಾತಾಡ್ತಾ ಇದ್ದೀನಿ. ನಾವು ಇದೇ ತರ ಒಂದು 25 years ಇಂದ ನಾವು ಬಹಳ ಆಕ್ಟಿವ್ ಆಗಿದ್ದೀವಿ. ಯಾಕೆಂದ್ರೆ ಸಿಂಗಾಪುರ್ ವೆರಿ ಆಕ್ಟಿವ್. ಯಾಕೆಂದ್ರೆ ಯಾರು ಏನ್ ಆಕ್ಟಿವಿಟಿ ಹೋಗ್ಬೇಕು ಅಂದ್ರೂ ಸಿಂಗಾಪುರ್ ಮೇಲೆ ಹೋಗ್ಬೇಕು. ಈಗ ಸಿಡ್ನಿ ಆಗ್ಲಿ, ಮೆಲ್ಬರ್ನ್ ಆಗ್ಲಿ, ಎನಿಬಡಿ ದ ಇನ್ವೈಟ್, the people do come to Singapore, so we host them. So I think Singapore is a hub. We are international city. Definitely we will be playing important role all the way. And I think we have a lot of seniors who done a good job. We had a Professor Rudra Basaraj and there are a lot of work have been done, and very, very active and very supportive for international events. So would like to go to the next slide. And also would like to recognize a lot of our executive members have come and joined our program today. So now what has happened? 25 years we celebrated Basava philosophy, Basava Jayantis, Basava clubs, Vachana Kutas, all of things we have done in the last 25 years. I think time has come now, and we worked on an umbrella called Australasia umbrella. You can see the picture on the screen. We have Australia, we have New Zealand, we have Singapore, and we have many other opportunities are still there, but we called Australasia very, very, very mindfully. The Sydney chapter has created the name Australasia, the very powerful name. It has happened. We had a lot of relationship going on. We worked on the same platform a number of years. Now the time has come. So what we have done, I think I will go to the next slide, please. What has been done? I think let us look back. Any business today, we look for a customers, correct? We need to understand the customer, what they want. When you come back to the Basava philosophy, we need to understand our Sharanas. What Sharanas want, what Sharanas are saying, what Sharanas wants, what Sharanas are feeling, what Sharanas are thinking. So we wanted to collect the data, we collected intelligence, we collected understand from them what they want. What we did, we designed a survey, we designed a questionnaire. We sent a questionnaire to all the chapters. And the first time, I think, this survey has been conducted collecting a lot of thinking has happened, and we collected a lot of data. The data very clearly communicated what are the pain points the
the clubs are facing? What are the pain points Sharanas are facing? What are the opportunities we have? What are the gains we should have? What we're looking for? What we're supposed to do? How we're supposed to do? Where are we going wrong? How do we make it an international, global thing? How do we create a brand for ourselves? So all this information we collected, and just collecting no use. We need to talk. We need to communicate. We went back again with all the club presidents and executive members. Hey, look, this is the data is talking about. This is the data is presented by your own members. They're feeling like this. They're talking like this. They're thinking like this. What should we do? There are a number of iterations happen between the president, between the executive committee, between the members, between the senior people. A lot of things has been thoughtfully collected information. Design thinking has happened here. And we collected a lot of information on this. Let's go to the next slide. So what we did after the synthesizing everything, we started come out with a number of stuff. We want to go back to each and every club presidents, and we had a meeting with them. We also give a responsibility for every club president to check as a champion to go back to your members, talk to them, understand what is happening. And Sir, sorry, Somshekhar sir. Girija madam, can we mute all other mics if somebody is? Can we mute all other? Okay. They muted me out. Yes. Sorry. Please, You can start. Continue, sir. Please unmute yourself. Please unmute yourself if you need to speak. Yes, I got it. I unmuted myself. I think what we did, we give a responsibility to every president of the club. Go back to your members, talk to them, understand what they need, and we did a lot of stuff. After that, we also spoke to the executive committee. This is the data is reflecting. This is the intelligence what we have. This is what we're supposed to do. What do you think? We collected some more feedback from them. And they asked a lot of questions. It was not easy. To be very frank, I tell you, we had a number of meetings. Unbelievable. Every club president knows and every executive member knows that how many types of meetings we had, and a lot of good questions came. And those questions we could able to answer to them. And finally, the most of the clubs in Australasia, that means here that Australia, Sydney, and Singapore agreed, let us go ahead with the plan. And that is the endorsement we obtained from them. Once we have endorsement obtained, because at the end of the day, we need to buy in. We buy in from every one of them before do anything. That is what exactly we did. Because we wanted to inform everyone before we do whatever we do. What was happening for our 25 years? You can see in this particular screen, there are two blocks you can see. Please read the first block right now. At the top corner of the blocks, you can see on paper. Australasia was completely on paper. It was not designed to be an international organization. It did not been registered as an international organization. This is one single club, but the name was so fantastic. So we all went in and we started working with them, or talking to them. We had a good relationship with all the chapters. We used to have it jointly. We used to organize a lot of Basava Samiti, because we used to have a communication with every chapter president every year. We used to invite the same Swamiji every year. So all that happened, but it is by design. It was not designed as an international organization. So that completely reflected in the data collected from the survey from the members. They said, hey, we want to grow. We want international organization. We want an umbrella organization. We need a strategy. We need operationally efficient. And then what we thought, it's a good idea for us to create something unique and a planning committee kind of a thing, so that we should have a proper organization but registered, so that that registered organization be responsible to come out with the proper planning, proper branding, proper communication, proper leadership training. All that has to happen. That is where we can go to the second box. Can you see in the reality, international organization was not there. So that was the purpose. We created an international organization today, and we will be informed what is the name and all that information later slides later. My colleagues are going to explain to you all those things. That is exactly happened. What is umbrella organization all about? It's all about shared services. That means say that we want to cut cost, we want to make it efficient, we want to be coordinated by centrally. That is the objective. And also quite a number of wealthy individuals are there, Sharanas today.
and also Kannadigas today around the world, they're willing to sponsor, they're willing to donate, they're willing to give scholarships, willing to give a lot of stuff. I think probably we should encourage them. That was another objective. There's a lot of things that came into this whole thing. And so we'd have a proper ABN number, we have a tax number, tax benefits, and the funding. All this, we were talked about all this in the reality. We registered as an organization in this. There is a reason we're thinking about registering the organization, international organization. Look at this particular screen here. Please look at there are two boxes here. One is the left-hand side, the international organization. The name will be spelled out a little later. And currently the right-hand side of me, maybe your left-hand side, is members. Members means current membership. That means every club today, what we have is a current members. That means that we are not going to disturb you at all. We are doing operationally something you are doing. We're having your own proper programs you have, your own membership you have. All that will be like that. Don't change at all. We are not going to be involved in your current operations. You're doing Basava philosophy, you're having a money, you are doing a lot of activities every month, every quarter, all this as it is. What we are requesting here is you become a member in the international organization, the umbrella organization, the right-hand side. So the clubs become a member there. And the international organization, what you do strategy, you do common programs, you do the funding model, it will communicate and properly organize and relationship building. With, take an example, I want to work with the international organization like a BSNA. I want to work with the Indian headquarters, the Basava Samiti HQ in India. We want to work with all these people. The umbrella organization, the great connect, great interface, a great platform to do that. That's all is going to happen in the international organization. That is exactly what is going to happen. And partnerships also will be conducted to the international organization. With this, I would like to hand over to the next process, registration process. And I think Girija will take up this one. I think this is for Sydney President to commence. Yes, I would like to welcome Sangmesh Salimat, sir, to explain about the registration process. Okay. So, Elrigu Sharana Shanarthi once again. So, I think ಎಲ್ಲ ಇವರು ನಮ್ಮ ಸೋಮಶೇಖರ್ ಸರ್ ಎಲ್ಲ ಚೆನ್ನಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. So, ನಾನು ಏನಂದ್ರೆ first I would like to convey my thanks to our ex-presidents, Sydney chapter, and EC members as well, and our valuable members too. Sydney, in fact, Sydney chapter established in 1994. Already ನಿಮಗೆ ಹೇಳಿದೆ ನಾನು. So we are all working towards making this Samiti stronger and spreading values of Basava and Sharana Tattva to the wider community. After discussing deep thinking and consultation, we developed the strategy. So we had a stronger, streamline the services offered by Basava Samiti, so that we can create bigger impact in the society by working collaboratively with all the chapters. So we had worked, we have to write the constitution, all the inputs from the survey across the chapters, and also we are now clarify with the lawyers consultation and all. We done all the virtual meetings with all the president and everything. So we developed a vision. The vision is no difference to the one developed by Sri Hardekar Manjappa and the great other Basava philosophers. So vision is to build the righteousness and the beauty in the character of individuals for bringing harmony by incorporating and inculcating the philosophy of Basava as a way of life, thereby strengthen compassion and well-being in general public and in the ecosystem. So registration we have got a process to do the registration. So as per the process, in order to register these documents, so the legislation is required. So legislation. So other prakara, so we need 5 officers to register. So otherly one, the international personnel, there's a non-Australian for international registration recognition, and 2 Australian citizens for Australian operations, and 1 Australian citizen for company secretary, 1 Australian citizen for other duties. So accordingly, we register the
ACNC and ಬೇರೆ ಬೇರೆ ಎಲ್ಲ ಇನ್ನು ಐ ಮೀನ್ ಸುಮಾರಷ್ಟು ಕಡೆ ನಾವು ಟ್ಯಾಕ್ಸ್ ಅಲ್ಲಿ ATOದಲ್ಲಿ ಎಲ್ಲ ಕಡೆನೂ ನಾವು ರಿಜಿಸ್ಟ್ರೇಷನ್ ಮಾಡಬೇಕಾಯ್ತು. ಅಂಡ್ ಕಡೆಗೆ ಅಂದ್ರೆ ನಾವು ಇದಕ್ಕೋಸ್ಕರ ಒಂದು ಕಾನ್ಸ್ಟಿಟ್ಯೂಷನ್ ಬರೀಬೇಕಾಗ್ತದೆ ಎಲ್ಲರ ಕೇಳ್ಕೊಂಡು. ಸೊ ಕಾನ್ಸ್ಟಿಟ್ಯೂಷನ್ ಬರೆದಿದ್ದೀವಿ. ಸೊ ಕಾನ್ಸ್ಟಿಟ್ಯೂಷನ್ ಇಸ್ ಅಬೌಟ್ ಟು ಸ್ಪ್ರೆಡ್ ಟು ಎಲ್ಲರಿಗೂ ಸಿಗೋ ತರ ಮುಂದೆ ಇದನ್ನ ಮಾಡ್ತೀವಿ. ಸೊ ಇಷ್ಟು ಹೇಳಿ ಐ ಥಿಂಕ್ ನಾನು ಈಗ ಇವರಿಗೆ ಗಿರಿಜಾ ಅವರಿಗೆ ಅಥವಾ ವೀರೇಶ್ ಹಿರೇಮಠ ಅಂತ ಅನ್ಕೊಂಡೇನೆ. ಎಲ್ರಿಗೂ ಶರಣಾರ್ಥಿ ಆನ್ ಬಿಹಾಫ್ ಆಫ್ ಸಿಡ್ನಿ ಬಸವ ಸಮಿತಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಂಗಮೇಶ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಅಬೌಟ್ ದಿ ರಿಜಿಸ್ಟ್ರೇಷನ್. ಅಂಡ್ ಫರ್ದರ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಗಿರಿಜಾ ಕಾರಿಕಲ್ madam to continue on the registration update process. Before we go ahead, so there are some good appreciations coming in the comment section. Thank you all. So some appreciated about the slides and the presentation. Thank you. So over to Girija Karikal ma'am. Please update on Guru Basava Lingaya Namaha. Thank you very much. I really thank my colleagues, Singapore President, Sydney President, for giving a wonderful update on how about our sweet journey. It was challenging, but it was very wonderful, and we have all enjoyed it to the moment. So as you can imagine, when the car registration ಮಾಡಿಸಬೇಕಂದ್ರೆ, if you buy a car or you buy second hand or a new car, it takes a few days, to get a car registered. And registering an international company is a few hundred times harder. And we had to go through a number of processes, number of government departments. There are so many states within Australia, and each state has its own legislation, and it's a federated constitution within Australia. And the opportunity that the presidents learned during this time was to understand the constitution of the home nation. We got to know how Australian constitution is written, how Singapore constitution is written, and how the Commonwealth actually play a role. What is the difference? How are they linked? And the Charities Act, the Company Secretaries Act, a number of legislations, and we had a number of consultations with the lawyers, as our Sydney president mentioned. But the good thing is, on behalf of everyone assembled here, we are joyfully, with great joy and pride, we say that the registration has been completed. With tireless efforts and all the, the night oil burning in the lamp, we have successfully completed all our registration processes. And we welcome you to the grand opening of this new registered organization. Om Shri Guru Basava Lingaya Namaha. Yenage nimma nenehadagale udaya. So we will begin this new morning. The new organization is called Basava Samiti of Asia Pacific Limited. Asia Pacific Limited anta ಯಾಕೆ ಬಂತು ಹೆಸರು ಅಂತ ಒಂದು ಪರಿಚಯ ಕೊಡೋದಾದ್ರೆ, ಮುಂಚೆ ಆಸ್ಟ್ರೇಲೇಷಿಯಾ ಅಂತ ಕರೀತಾ ಇದ್ವಿ. According to the United Nations documents, Australasia has a narrow scope. That means to say the geography is fairly limited to Australia and surrounding countries. But we want to go bigger, broader, higher. In order to make Basava big, we had to go far, far wider than that and give an opportunity for all the other smaller Basava Samiti clubs that could be around in Malaysia, Indonesia, or Japan, So we wanted it to make it truly international. Basava ಜ್ಯೋತಿಯನ್ನು ನಾಂದಿಯಾಗಿ ಬೆಳಗಿಸಬೇಕಾದ್ರೆ, ಎಲ್ಲ ಕಡೆ ಬಸವನವರದ ಒಂದು ದೀಪ ಹಚ್ಚೋದಕ್ಕೆ ಶಕ್ತಿ ಕೊಡಬೇಕಾದ್ರೆ ಒಂದು ಪ್ರಾಪರ್ ಲೀಗಲ್ ಸ್ಟ್ರಕ್ಚರ್ ಇರಬೇಕಾಗಿತ್ತು. ಅದಕ್ಕೋಸ್ಕರ ಬಸವ ಸಮಿತಿ ಆಫ್ ಏಷ್ಯಾ ಪೆಸಿಫಿಕ್ ಅಂತ ಹೆಸರನ್ನ ಆಯ್ಕೆ ಮಾಡಿದ್ವಿ. ಲಿಮಿಟೆಡ್ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಇಟ್ ಈಸ್ ಅ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಪಬ್ಲಿಕ್ ಲಿಮಿಟೆಡ್ ಕಂಪನಿ ಬೈ ಗ್ಯಾರಂಟಿ. ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್ ಸುಮಾರು ನೋಡಿರ್ತೀರಾ, ಎಷ್ಟೊಂದು ಜನ ಅದರಲ್ಲಿ ಕೆಲಸ ಮಾಡ್ತಿರ್ತೀರಾ. ಬಟ್ ದ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇಸ್ ರಿಯಲಿ ಡಿಫ್ರೆಂಟ್ ಅಂಡ್ ಇಟ್ ರಿಕ್ವೈರ್ಸ್ ಅ ಡಿಫ್ರೆಂಟ್ ಲೀಗಲ್ ಸ್ಟ್ರಕ್ಚರ್. ಇದನ್ನ ಮಾಡಬೇಕಾದ್ರೆ ವಿ ಹ್ಯಾಡ್ ಟು ಕಮ್ ಅಪ್ ವಿತ್ ಅ logo, and here we go, we release our logo for Basava Samiti of Asia Pacific Limited. ಇದು ಎಲ್ಲ ಪ್ರೆಸಿಡೆಂಟ್ ಸೇರಿ ತುಂಬಾ ಯೋಚನೆ ಮಾಡಿ ಡಿಸೈನ್ ಮಾಡ್ಬೇಕಾಯ್ತು. ನಮ್ದು ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಆಮೇಲೆ ಅರಿವೇ ಗುರು ಅಂತ ಮೋಟೋನ ಚೂಸ್ ಮಾಡ್ಕೊಂಡಿದೀವಿ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಅಂತರಂಗ ಶುದ್ಧಿನ ಆರೆಂಜ್ ಕಲರ್ ಇಂದ ತೋರಿಸ್ತಾ ಇದೀವಿ ನಾವು. Self purification, internal purification. How do we purify internally? By killing all those bad qualities we have, the anger, ಅಹಂಕಾರ, ಅರಿಷಡ್ ವರ್ಗಗಳನ್ನ ಅಳಿಸೋದಿಕ್ಕೆ ಆರೆಂಜ್ ಕಲರ್ ನ ಚೂಸ್ ಮಾಡಿದೀವಿ. ಹಸಿರು ಸಮೃದ್ಧಿಯ ಸಂಕೇತ, ಪ್ಲೆಂಟಿಫುಲ್ನೆಸ್, ಕ್ಲೆನ್ಲಿನೆಸ್,
ಸೊ ಜಂಗಮ ಸೇವೆ ಮಾಡೋದ್ರಿಂದ ಹೊರಗಡೆ ಶುದ್ಧಿ ಆಗುತ್ತೆ, ಅಂತರಂಗ ಶುದ್ಧಿ ಇಷ್ಟಲಿಂಗ ಪೂಜೆಯಿಂದ ಆಗ್ಲಿ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಸೇರಿದಾಗ ನಮಗೆ ಲಿಂಗಾಗ ಸಾಮರಸ್ಯ ಸಿಗುತ್ತೆ. ದಟ್ ಇಸ್ ದ ಎಸೆನ್ಸ್ ಆಫ್ ಅವರ್ ಬಸವ ಫಿಲಾಸಫಿ ಅಂಡ್ ದಟ್ ಕ್ಯಾನ್ ಬಿ ಅಟೈನ್ಡ್ ಥ್ರೂ ದ ಇಷ್ಟಲಿಂಗ ಪೂಜಾ. ಅದಕ್ಕೆ ಬುನಾದಿಯಾಗಿ ನಿಂತಿರೋದು ನಮಗೆ ವಚನ ಶಾಸ್ತ್ರ. ಇಲ್ಲಿ ನಾವು ಈ ಲೋಗೋ ಡಿಸೈನ್ ಮಾಡ್ಬೇಕಾದ್ರೆ ವಚನ ಮಹಾಸಂಪುಟ ಪುಸ್ತಕದ ಫೋಟೋ ತೆಗೆದು ಸ್ಟ್ಯಾಂಡ್ ಮೇಲೆ ಅದರಿಂದ ಲೋಗೋನ ಡಿಸೈನ್ ಮಾಡಬೇಕಾಯ್ತು. ವಚನ ಮಹಾಸಂಪುಟ ಇಸ್ ಅ ಗವರ್ಮೆಂಟ್ ಆಫ್ ಕರ್ನಾಟಕ ರಿಜಿಸ್ಟರ್ಡ್ ಅಂಡ್ ರಿಲೀಸ್ಡ್ ಬುಕ್. ಇದು ಯಾವ್ದು ಕ್ಲಬ್ಬಿಗೂ ಅಸೋಸಿಯೇಟೆಡ್ ಆಗಿಲ್ಲ. ದಟ್ ಇಸ್ ದ ರೀಸನ್ ವಿ ವೆಂಟ್ ವಿತ್ ಅನ್ ಆಥರೈಸ್ಡ್ ಗವರ್ಮೆಂಟ್ book and there are the vachana mahasamputadalli ella vachanagalu ide and this has been tested and verified and edited. namge editor Dr. MM Kalaburgi avardu, ಅದಕ್ಕೋಸ್ಕರ ಈ ಪುಸ್ತಕನ ನಾವು ಆಧಾರವಾಗಿ ಇಟ್ಕೊಂಡು ಮಾಡಿದೀವಿ. ಇಲ್ಲಿ ನಡೆನುಡಿ ಸಿದ್ಧಾಂತವಾದಲ್ಲಿ ವಚನದಲ್ಲಿ ಬರುವಾಗ ನಡೆನುಡಿ ಸಿದ್ಧಾಂತವಾಗಬೇಕು. ವಾಕ್ ದ ಟಾಕ್ ಟು ಮೇಕ್ ದ ಲಾ. ವಿ ಕಾಂಟ್ ಮೇಕ್ ಅ ಲಾ ಇಫ್ ವಿ ಡೋಂಟ್ ವಾಕ್ ದ ಟಾಕ್. ಸೊ ನಡೆ ನುಡಿಗೆ ಪ್ರಾಮುಖ್ಯತೆ ಕೊಟ್ಟಿರೋದು ಶರಣ ಸಾಹಿತ್ಯ. ನಾವು ನಡೆ ನುಡಿ ಶುದ್ಧಿ ಆದಾಗ ನಮ್ದು ಬರೋದೆಲ್ಲ ಅಂದ್ರೆ ಲಿಂಗವನ್ನೇ ಕಾಣಬಹುದು ಅಲ್ವಾ, ಮಾತಿನಲ್ಲಿ ಜ್ಯೋತಿರ್ಲಿಂಗ ಕಾಣಬಹುದು. ಅದನ್ನ ಮಾಡ್ಬೇಕಾದ್ರೆ ನಡೆ ನುಡಿ ಶುದ್ಧಿ ಆಗ್ಲಿ ಅಂತ ಹೇಳಿ, ಆಮೇಲೆ ಲಿಂಗ ಪೂಜೆ ಮಾಡೋದ್ರಿಂದ ನಮ್ಮ ಅಂತರಂಗ ಶುದ್ಧಿ ಆಗ್ಲಿ ಅಂತ ಹೇಳಿ ಈ ಸುಂದರವಾದ ಲೋಗೋನ ನಿಮ್ಮ ಮುಂದೆ ಎಲ್ಲರಿಗೂ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೀವಿ. ಮತ್ತೆ we see the third sikka and that says registered charity. Registered charity, it has been internationally recognized by the Australian Charities and Not-for-Profit Commission. So it is a properly registered, legally recognized by the Australian government, the Commonwealth of Australia, and it recognizes our fellow members here, Singapore and New Zealand to start with. But it also gives us the opportunity to undertake business across all the other countries around us in a proper manner. So congratulations to one and all who is involved, and the hard work and the aspirations of every feedback that we have received, and all the members and the volunteers who have put forward in helping us get to this point. And this next slide shows us the operations. You know, Basava Samiti Asia Pacific Limited has a wide geographic range. We have to define the geographic territories. ಮೊದಲನೇದಾಗಿ ಆಕ್ಲೆಂಡ್ ಚಾಪ್ಟರ್, ಸಿಡ್ನಿ ಚಾಪ್ಟರ್, ಬ್ರಿಸ್ಬೇನ್ ಚಾಪ್ಟರ್, ಇದೆಲ್ಲ ಚಾಪ್ಟರ್ಸ್ ಜೊತೆಗೆ ವಿ ಕ್ಯಾನ್ ಹ್ಯಾವ್ ಅ ಚಾಪ್ಟರ್ ಇನ್ ಜಕಾರ್ತಾ, ವಿ ಕ್ಯಾನ್ ಹ್ಯಾವ್ ಅ ಚಾಪ್ಟರ್ ಇನ್ ವಿ ಹ್ಯಾವ್ ಜಸ್ಟ್ ಸೆಡ್ XXS. ಸೊ ದರ್ ಇಸ್ ಪ್ಲೆಂಟಿ ಆಫ್ ಆಪರ್ಚುನಿಟಿ ಟು ಗ್ರೋ. ಎಲ್ಲದಕ್ಕೂ ಸರಿಯಾದ ಬುನಾದಿ ಹಾಕಿದೀವಿ. ಇಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇದನ್ನೆಲ್ಲ ಬಹುಶಃ ನಿಜ ಮಾಡ್ತಾರ ಏನೋ ಗೊತ್ತಿಲ್ಲ. ಬುನಾದಿ ಹಾಕೋದು ಮಾತ್ರ ನಮ್ಮದು ಸದ್ಯಕ್ಕಿರೋದು ಫೋಕಸ್ ಅಂತ ಹೇಳಬಹುದು. ಇದಕ್ಕೆ ಕೆಲವೊಂದು ಕೀ ಡಾಕ್ಯುಮೆಂಟ್ಸ್ ಬರಿಬೇಕಾಯ್ತು. ಬರ್ದಿ ಅದನ್ನ ಎಂಡೋರ್ಸ್ಮೆಂಟ್ ಫ್ರಮ್ ದಿ ಆಸ್ಟ್ರೇಲಿಯನ್ ಗವರ್ಮೆಂಟ್ ತಗೊಳ್ಬೇಕಾಯ್ತು. ಇದಕ್ಕೆ ಮತ್ತೆ ಮೊದಲನೇದಾಗಿ ದ ಕಾನ್ಸ್ಟಿಟ್ಯೂಷನ್ ಆಫ್ ಬಸವ ಸಮಿತಿ ಏಷ್ಯಾ ಪೆಸಿಫಿಕ್. It is the supreme law of this charity. So charity here refers to the Basava Samiti of Asia Pacific from now on. This document lays down the framework demarcating fundamental legal structure, procedures, powers, duties, ಹೇಗೆ ಇದನ್ನ ಆಡಳಿತ, ಸಂವಿಧಾನ, ಶಾಸನ ಎಲ್ಲಾನು ಕ್ಲಿಯರ್ ಕಟ್ ಆಗಿ ಬರ್ದಿದೀವಿ. ಮತ್ತೆ ಈಗ ಆಸ್ಟ್ರೇಲಿಯನ್ ಗವರ್ಮೆಂಟ್ ಇದನ್ನ ಕಾನ್ಸ್ಟಿಟ್ಯೂಷನ್ ನ ವೆಬ್ಸೈಟ್ ಮೇಲೆ ಅವರೇ ಪಬ್ಲಿಷ್ ಮಾಡಿದ್ದಾರೆ. ಇದು ಒಂದು ನಮ್ಗೆ ಹೆಮ್ಮೆ ಪಡುವಂತ ವಿಷಯ. ಇದ್ರ ಜೊತೆಗೆ ಈ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಜೊತೆಗೆ how are we going to rule this organization internally? So the code of practice details the operating standards and the framework for the charity in accordance with the ACNC. ಸೊ ನಮಗೆ ಸಂವಿಧಾನಕ್ಕೆ ನಮಗೆ ಬಸವಣ್ಣವರು ಒಬ್ರು ಗುರು ಆದ್ರೆ ಇಲ್ಲಿ ಪಕ್ಕದಲ್ಲಿ ನಮಗೆ ಆಸ್ಟ್ರೇಲಿಯನ್ ಲೆಜಿಸ್ಲೇಷನ್ ಮತ್ತೆ ನೇಬರಿಂಗ್ ಕಂಟ್ರೀಸ್ ಲೆಜಿಸ್ಲೇಷನ್ ನಮಗೆ ಗುರುವಾಗಿ ನಿಂತಿದ್ದಾರೆ. ಅದಕ್ಕೆ ಈ ಕೋಡ್ ಆಫ್ ಪ್ರಾಕ್ಟಿಸ್ ವಿಲ್ ಟೆಲ್ ಅಸ್ ಹೌ ವಿ ಹ್ಯಾವ್ ಟು ರೂಲ್ ಅವರ್ ಸೆಲ್ಸ್ ಇಂಟರ್ನಲಿ ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯು ಮೇ ಸಿ ಅಬ್ಸರ್ವ್ ದಟ್ ದೇ ಆಲ್ ಹ್ಯಾವ್ ದ ಲೋಗೋಸ್ ಆಫ್ ದ ಆಸ್ಟ್ರೇಲಿಯನ್ ಗವರ್ಮೆಂಟ್ ಅಂಡ್ ದ ACNC ರಿಜಿಸ್ಟರ್ಡ್ ಅಂಡ್ ಎಂಡೋರ್ಸ್ಡ್. ಈ ಕೋಡ್ ಆಫ್ ಪ್ರಾಕ್ಟೀಸ್ ನಲ್ಲಿ ನಾವು ಇದು ಒಂದು ಸಂಗಮ ತರ ಬರ್ದಿದೀವಿ. ಈ ಕಡೆ ಒಂದು ದೃಷ್ಟಿಯಲ್ಲಿ ಲೆಜಿಸ್ಲೇಷನ್ಸ್ ತಗೊಳ್ತೀವಿ, ಇನ್ನೊಂದು ದೃಷ್ಟಿಯಲ್ಲಿ ಬಸವ ತತ್ವ ಮತ್ತು ಬಸವ ವಚನಗಳನ್ನ ಎಲ್ಲ ಹಾಕಿ ಜಡೆ ಹೆಣೆದಾಗ ಹೆಂಗೆ ಹೋಗುತ್ತೆ ಅಲ್ಲ ಆ ತರ ಎರಡನ್ನು ಮರ್ಜ್ ಮಾಡಿದೀವಿ. ದಿಸ್ ಇಸ್ ದ ಸಂಗಮ ನಮಗೆ. ಸೊ ಕಳಬೇಡ ಕೊಲಬೇಡ ಹೇಗೆ ನಮ್ದು 7 ಕಮಾಂಡ್ಮೆಂಟ್ಸ್ ಆಗುತ್ತೆ, ಎಲ್ಲಾ ವಚನಗಳನ್ನ ಹಾಕಿ ಬರ್ದಿ ಎಂಡೋರ್ಸ್ಮೆಂಟ್ ತಗೊಂಡಿದೀವಿ.
ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಒಂದು 4 years ಆಕ್ಷನ್ ಪ್ಲಾನ್ ಬೇರೆ ಮಾಡಬೇಕಾಗಿತ್ತು. 4 years ಪ್ಲಾನ್ ಅಂದ್ರೆ ಇಟ್ ಇಸ್ ನಾಟ್ ಅ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ವೇರ್ ವಿ ಸೇ 2021 ಅಲ್ಲಿ ಬಸವ ಜಯಂತಿ ಮಾಡ್ತೀವಿ, 22 ಬಸವ ಜಯಂತಿ ಮಾಡ್ತೀವಿ, ಮತ್ತೆ ಮಹಾಮನೆ ಮಾಡ್ತೀವಿ. ಇಟ್ ಇಸ್ ನಾಟ್ ಅ ಕ್ಯಾಲೆಂಡರ್ ಆಫ್ ಇವೆಂಟ್ಸ್. ಅ 4 year strategic plan involves what are you going to do with this organization, how are you going to benefit the general public, beneficiaries ಏನು, ಇದರಿಂದ ನಿಮ್ಮ ಮೂಲ ಉದ್ದೇಶನ ಹೇಗೆ ಇದನ್ನ ಪ್ರಚಾರ ಮಾಡೋದಕ್ಕೆ ಸಾಧ್ಯ ಅಂತ ಈ 4 years ಪ್ಲಾನ್ ನ ಬರ್ದಿ ಇದಕ್ಕೂ ಎಲ್ಲ ಎಂಡೋರ್ಸ್ಮೆಂಟ್ ಎಲ್ಲ ತಗೊಳ್ಬೇಕಾಯ್ತು ನಾವು. ಆಮೇಲೆ ಈ ಸಂಸ್ಥೆ ಹೆಂಗೆ ನಡೆಯುತ್ತೆ ಅಂತ ಒಂದು ವಿಚಾರಣೆ ಬಂದಾಗ, ಇಟ್ ಇಸ್ ಗಾಟ್ ಎನ್ ಎಕ್ಸಿಕ್ಯೂಟಿವ್ ಬೋರ್ಡ್ ಅಂಡ್ ಬೋರ್ಡ್ ಮೆಂಬರ್ಸ್. ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇನ್ ದ ಪಿಂಕ್ ಬಾಕ್ಸ್ ಆರ್ ದ ನಾಮಿನೇಟೆಡ್ ಎಲೆಕ್ಟೆಡ್ ಮೆಂಬರ್ಸ್ ಬೈ ದ ಬೋರ್ಡ್ ಮೆಂಬರ್ಸ್. ಬೋರ್ಡ್ ಮೆಂಬರ್ಸ್ ಅಂದ್ರೆ ಇಲ್ಲಿ ನಮ್ದು ಎಲ್ಲ ಪ್ರೆಸಿಡೆಂಟ್ಸ್ ಆಫ್ ಆಲ್ ದ ಚಾಪ್ಟರ್ಸ್ ಆರ್ ನಾಮಿನೇಟೆಡ್ ಲೀಡ್ಸ್ ಏನಾದ್ರೂ ಹೇಳ್ಬೋದು. ಸೊ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಬೋರ್ಡ್ ಮೆಂಬರ್ಸ್ ಇಬ್ರು ದೇ ವರ್ಕ್ ಟುಗೆದರ್ ಟು ಫಾರ್ಮ್ ದ ಜನರಲ್ ಬಾಡಿ. ಈಗ ನಮ್ಮಲ್ಲಿ ಎಷ್ಟೊಂದು ಬಸವಾಭಿಮಾನಿಗಳು ಆಸ್ಟ್ರೇಲಿಯಾದಲ್ಲಿ, ದೇ ಆರ್ ಆಲ್ ವೆರಿ ಆಸ್ಪಿರೇಷನಲ್ ಅಂಡ್ ದೇ ಹ್ಯಾವ್ ಆಬ್ಜೆಕ್ಟಿವ್ಸ್ ಆಫ್ ಒಂದು ಬಸವ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡೋಣ, ಒಂದು ಬಸವ ಭವನ ಕಟ್ಟೋಣ ಅಂತ ಎಲ್ಲ ಬಹಳ ಉತ್ಸುಕತೆಯಿಂದ ಮಾಡ್ಬೇಕಂತಾರೆ. ಈಗ ಬಸವ ಸಬ್ ಕಮಿಟಿ ಲೀಡ್ಸ್ ಅಂತ ಮಾಡಿದೀವಿ. ಕೆಲವೊಬ್ಬರಿಗೆ ಒಂದೊಂದು ಪ್ರಾಜೆಕ್ಟ್ ಕೊಡ್ಬೋದು. ಅವ್ರಿಗೆ ಬಸವ ಭವನ ಕಟ್ಟೋದಕ್ಕೆ ಆದ್ರೆ ದಟ್ ಬಿಕಮ್ಸ್ ಅ ಸಬ್ ಕಮಿಟಿ. ಬಸವ ಸ್ಟ್ಯಾಚ್ಯೂ ನಿರ್ಮಾಣ ಅಥವಾ ರಿಲೀಸ್ ಮಾಡ್ಬೇಕಂದ್ರೆ ದಟ್ ಬಿಕಮ್ಸ್ ಅನದರ್ ಕಮಿಟಿ. ಸೊ ಮೇಜರ್ ಪ್ರಾಜೆಕ್ಟ್ಸ್ ಲೈಕ್ ದಿಸ್ ವೆರಿ ಸಿಮಿಲರ್ ಟು ಅ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಹೇಗೆ ನಡೆಯುತ್ತೋ ಆ ತರ ಆಗುತ್ತೆ. ಅಂಡ್ ದಿಸ್ umbrella organization of Basava Samiti charity will be supported by office bearers and key guests. For example, we can have someone from the United Kingdom like Dr. Neeraj Patil or or Arvind Jati ಅವರು, ಅಥವಾ ಯಾರಾದ್ರೂ ಬೇರೆಯವರು ಅಥವಾ ಬಸವಾಭಿಮಾನಿಗಳು ಎಲ್ಲೇ ಯಾವುದೇ ದೇಶದಲ್ಲಿ ಇರಬಹುದು, ಅವರನ್ನ ನಾವು ಇನ್ವಾಲ್ವ್ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಸಿಕ್ಕುತ್ತೆ. ಮತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ 3 minimum board of directors ಬೇಕಾಗಿದೆ ಅಂತ ಹೇಳಿ, according to the legislation, not the constitution, Australian legislation ಪ್ರಕಾರ ಇತ್ತು. So that one we have called them as the chair, the deputy chair and the non-executive director. And the board of directors are supported by the chief executive officer, the finance officer, chief risk officer and a key public relations officer to help the board in its operations. They are also supported by a number of regional coordinators, the chapter offices and other office bearers. So there are so many other positions which are open in this new charity, like, you know, as you can see, regional coordinators, human resource coordinators, marketing coordinators, values and ethics training officer is a new position we have created. ಯಾಕಂದ್ರೆ ಇಲ್ಲಿ ಬಸವ ತತ್ವದ ಪ್ರಚಾರಣೆ ಆಗ್ಬೇಕಾಗಿದೆ, ಬಸವ ತತ್ವವನ್ನು ಎಲ್ಲರಲ್ಲಿ ಬಿತ್ತಬೇಕಾಗಿದೆ. ಅದಕ್ಕೋಸ್ಕರ ಒಬ್ಬರದು ಪರ್ಸನ್, ಡೆಡಿಕೇಟೆಡ್ ಪರ್ಸನ್ ವಿತ್ ಡೆಡಿಕೇಟೆಡ್ ಸಿಲೆಬಸ್ ಎಲ್ಲ ಮಾಡಬೇಕಾಗುತ್ತೆ. ಡಿಜಿಟಲ್ ಪಬ್ಲಿಷಿಂಗ್ ಆಫೀಸರ್, ಆಪರೇಷನ್ಸ್ ಕೋಆರ್ಡಿನೇಟರ್, ಸೊ a number of such positions are also available. ಸೊ ಇದು ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ. ಸೊ ವಾಟ್ ಡಸ್ ಇಟ್ ಮೀನ್ ಟು ಮೀ ಅಂತ ಸಿದ್ದೇಶ್ ಅವರು ಪರ್ತ್ ಇಂದ he will explain it a little bit more. Yeah, madam, sorry, we are getting a lot of messages in the chat box that everyone is so excited and so happy. They are sending hundreds and hundreds of wishes and they are so happy, including myself. It is such a great achievement. And Harish Shiramatsa wants to maybe give a quick, he wants to say something for a minute. Sir, please go ahead. Can we do those things a little bit later? Later? Okay, Yeah, we can do it in question and answer session. Okay. So I would like to invite, Siddesh sir from Perth to continue. What does it mean to me? Yeah. Sir, over to you. ಶರಣ, ಎಲ್ರಿಗೂ ಶರಣ. ಥ್ಯಾಂಕ್ಸ್ ಗಿರಿಜಾ ಅವರೇ, ತುಂಬಾ ಚೆನ್ನಾಗಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಬಗ್ಗೆ. ಹಾಗೆ ಇದು ವಾಟ್ ಡಸ್ ಇಟ್ ಮೀನ್ ಟು ಮೀ, ಸೊ ಇದರಿಂದ ನಮ್ಗೆ ಏನು ಅನುಕೂಲ ಆಗುತ್ತೆ ಅಂತಂದು ಹೇಳ್ಬಿಟ್ಟು, ಸೊ ಕಾನ್ಸಾಲಿಡೇಟೆಡ್ ಅಪಾರ್ಚುನಿಟೀಸ್ ಇರುತ್ತೆ ಇಲ್ಲಿ. ಸೊ ಅಪಾರ್ಚುನಿಟೀಸ್ ಟು ಮೀಟ್ and visit your fellow general public across the other states and across the countries like Singapore, like New Zealand. So ಅಲ್ಲಿ ಹೋಗಿ ಎಲ್ಲ ಮೀಟ್ ಮಾಡಿ, ಬೇರೆ ಮೀಟ್ ಮಾಡಿ ತುಂಬಾ ಕಲಿಯುವಂಥದ್ದು ಇರುತ್ತೆ. ಹಾಗೆ you can do that better governance and your voice is also heard. ಯಾರಾದ್ರೂ ಏನಾದ್ರೂ ಪ್ರಶ್ನೆ ಮಾಡಿದಾಗ, so we can solve that, your voice is heard as well. And then streamlined operations, ಇದನ್ನ ಸ್ಟೆಪ್ ಬೈ ಸ್ಟೆಪ್ ಆಪರೇಷನ್ಸ್ ನೆಲ್ಲ ಚೆನ್ನಾಗಿ ಮಾಡ್ಬೋದು. ಹಾಗೆ ಟ್ರೈನಿಂಗ್, ಸೊ ಒಂದು ಹಳೆ ಕಮಿಟಿ ಹೋದಾಗ ಹೊಸ ಕಮಿಟಿ ಬಂದಾಗ ಇದರಲ್ಲಿ ಟ್ರೈನಿಂಗ್ ಕೊಡ್ಬೇಕಾಗುತ್ತೆ. ಸೊ ಅದನ್ನ ಎಲ್ಲ ಇದು ಡಾಕ್ಯುಮೆಂಟೇಶನ್ ಮಾಡ್ತಾ ಇದ್ದಾರೆ. ಹಾಗೆ
ರಿವಾರ್ಡ್ಸ್ ಅಂಡ್ ರೆಕಾಗ್ನೇಷನ್, ಅಫ್ಕೋರ್ಸ್ ಇದೆಲ್ಲ ಮಾಡಿದವ್ರಿಗೆ ರಿವಾರ್ಡ್ಸ್ ಅಂಡ್ ರೆಕಾಗ್ನೇಷನ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ವೈ ಬಸವ ತತ್ವ? ಸೊ ವೈ ಬಸವ ತತ್ವ ಅಥವಾ ಬಸವ ಫಿಲಾಸಫಿ? ಬಸವ ತತ್ವ ಎ ವೇ ಆಫ್ ಲೈಫ್ ಟು ಬಿ ಎ ಸಕ್ಸಸ್ಫುಲ್. ನಾವೆಲ್ಲ ಈ ದೇಶದಲ್ಲಿ ಅಷ್ಟು ದೂರದಿಂದ 5,000 ಸಾವಿರ ಕಿಲೋಮೀಟರ್ ದೂರದಿಂದ ಇಲ್ಲಿ ಬಂದ್ಬಿಟ್ಟು ಸೊ ಏನಕ್ಕೋಸ್ಕರ ನಾವಿಲ್ಲಿ ಮಾಡ್ತೀವಿ? ಸೊ ಯು ಹ್ಯಾವ್ ಟು ಬಿ ಸಕ್ಸಸ್ಫುಲ್. ನಮ್ಮ ಫ್ಯೂಚರ್ ಜನರೇಷನ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡಿ ಸೊ ಅವರು ಸಕ್ಸಸ್ಫುಲ್ ಆಗಿ ಬೆಳಿಲಿ ಅಂತಂದು ಹೇಳ್ಬಿಟ್ಟು ಇದು ನಾವು ಮಾಡ್ತೀವಿ. ಹಾಗೆ ಪ್ರಿಪೇರಿಂಗ್ ಮೀ ಟು ಸ್ಪೀಕ್ ಅಪ್. ಸೊ ಎಲ್ಲರೂ ಜನಗಳು ಮಾತಾಡ್ಬೇಕಿದ್ರಲ್ಲಿ, ಎಲ್ಲರಿಗೂ ಈಕ್ವಲ್ ಅಪಾರ್ಚುನಿಟೀಸ್ ಇದೆ. ದೇ ಹ್ಯಾವ್ ಟು ಸ್ಪೀಕ್ ಅಪ್ ಅಂಡ್ ಡಿಸ್ಟಿಂಗ್ವಿಶ್ ಅಂಡ್ ಬ್ಯಾಡ್ ಫ್ರಮ್ ದಿ ಗುಡ್. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾನೇಜ್ ಸ್ಟ್ರೆಸ್. ಸೊ ಇದೊಂದು ಬಿಗರ್ ಇಶ್ಯೂಸ್. ಸೊ ಸ್ಟ್ರೆಸ್ ಇದರಲ್ಲಿ ಕೂಡ ನಮ್ಮ ವಚನಗಳಲ್ಲಿ ಸುಮಾರು ಅರ್ಥಗಳಿದೆ, ಅದರಿಂದ ಸ್ಟ್ರೆಸ್ ರಿಲೀಸ್ ಇದಾಗುತ್ತೆ. ಆಮೇಲೆ ಹ್ಯಾಂಡಲ್ ಡಿಫ್ರೆಂಟ್ ಎನ್ವೈರ್ಮೆಂಟ್ಸ್. ಸೊ ಅದರಿಂದ ನಾವು ಬಹಳ ಅನ್ಕೋತೆ. ಮ್ಯಾನೇಜ್ ಮೈ ಫ್ಯೂಚರ್. ಇಲ್ಲಿ ಎಲ್ಲರೂ ನಮ್ಮ ಫ್ಯೂಚರ್ಗೋಸ್ಕರ ಬಂದಿರ್ತೀವಿ. ಸೊ ಇಲ್ಲಿ ಫ್ಯೂಚರ್ನ ಚೆನ್ನಾಗಿ ಇಲ್ಲಿ ಡೆವಲಪ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇದು. ಸೊ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ವಾಟ್ ಗೈಡ್ಸ್ ಯುವರ್ ಆಕ್ಷನ್ಸ್? ಸೊ ಇಲ್ಲಿ ಪಾಲಿಸಿ ಅಂಡ್ ಪ್ರೊಸೀಜರ್ಸ್ ಬಹಳ ಸ್ಟ್ರಿಕ್ಟ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಒಂದ್ಸರಿ ಆಸ್ಟ್ರೇಲಿಯನ್ ಲೆಜಿಸ್ಲೇಷನ್ ಅಥವಾ ನಮ್ಮ ಬಸವ ಫಿಲಾಸಫಿ ವಚನಗಳು ಕೂಡ ತುಂಬಾ ಪಾಲಿಸೀಸ್ ಇದೆ, ಅದನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನಾವು. ಆಮೇಲೆ ವ್ಯಾಲ್ಯೂಸ್, ದೇರ್ ಆರ್ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂಸ್. ಎವ್ರಿಬಡಿ ಗಾಟ್ ದೇರ್ ಓನ್ ವ್ಯಾಲ್ಯೂ ಇರುತ್ತೆ. ಹಾಗೆ ಸ್ಟ್ರಾಟಜಿಕ್ ಅಂಡ್ ಪ್ಲಾನಿಂಗ್. ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸ್ಟ್ರಾಟಜಿ ಪ್ಲಾನಿಂಗ್ ಮಾಡ್ಕೊಂಡು, ಎಕ್ಸಾಂಪಲ್ ಫಂಡಿಂಗ್ ಆಗಲಿ ಅಥವಾ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳಾಗ್ಲಿ. ಸೊ ನಮ್ದು 4 to 5 years ಸ್ಟ್ರಾಟಜಿಕ್ ಪ್ಲಾನ್ಸ್ ಇದೆ. ಆ ಪ್ಲಾನ್ ಪ್ರಕಾರ ಎಲ್ಲರೂ ಒಗ್ಗಟ್ಟಿನಿಂದ ಒಂದು ಮಾಡಿದಾಗ ಇಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿ ನಮ್ಮ ಬಸವ ಫಿಲಾಸಫಿನ ನೆಕ್ಸ್ಟ್ ಜನರೇಷನ್ಗೆ ನಾವು ಬೆಳೆಸ್ಬೋದು. ಹಾಗೆ ಕ್ಯಾಲೆಂಡರ್ ಆಫ್ ಈವೆಂಟ್ಸ್. ಸೊ ಒಂದೊಂದು ಚಾಪ್ಟರ್ ಅಲ್ಲಿ ಡಿಫ್ರೆಂಟ್ ಈವೆಂಟ್ಸ್ ಗಳೆಲ್ಲ ಮಾಡ್ತಾ ಇರ್ತೀವಿ. ಸೊ ಒಂದು ಈವೆಂಟ್ ಇಂದ ಇನ್ನೊಂದು ಚಾಪ್ಟರ್ ಕಲಿಯೋದಿರುತ್ತೆ, ಬೇರೆ ಚಾಪ್ಟರ್ ಇಂದ ಇನ್ನೊಂದು ಚಾಪ್ಟರ್ ಬಹಳ ಪ್ರೋಗ್ರಾಮ್ಸ್ ನ ಕೂಡ ನಾವು ಮಾಡ್ಬೇಕಾಗುತ್ತೆ ಇಲ್ಲಿ. ಸೊ ಹಾಗೆ ಆಸ್ಟ್ರೇಲಿಯನ್ ಲೆಜಿಸ್ಲೇಷನ್ಸ್ ಇಲ್ಲಿ ಬಹಳ ಸ್ಟ್ರಿಕ್ಟ್ ಇದೆ. ಸೊ ಯು ಹ್ಯಾವ್ ಟು ಫಾಲೋ ಆಸ್ಟ್ರೇಲಿಯನ್ ಲೆಜಿಸ್ಲೇಷನ್. ಹಾಗೆ ಅಫ್ಕೋರ್ಸ್ ಬಸವ ಫಿಲಾಸಫಿ. ಸೊ ನಾವೆಲ್ಲರೂ ಕೂಡ ವಚನಗಳನ್ನ ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಹಾಗೆ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದರಲ್ಲಿ ಒಳ್ಳೆ ಅರ್ಥಗರ್ಭಿತವಾದ ಇದಿದೆ, ಸಾರಾಂಶ ಇದೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತೇನೆ. ಥ್ಯಾಂಕ್ ಯು ವೀರೇಶ್. ಥ್ಯಾಂಕ್ ಯು ಸೋ ಮಚ್ ಸಿದ್ದೇಶ್ ಸರ್. ತುಂಬಾ ಅರ್ಥಗರ್ಭಿತವಾಗಿ ಮೆಸೇಜ್ ಅನ್ನು ಎಲ್ರಿಗೂ ಕನ್ವೆ ಮಾಡಿದ್ದೀರಾ. ಸೊ ಆಸ್ ವಿ ಕಂಟಿನ್ಯೂ, one of the important sections of our today's discussion. I know we all are excited, including myself. I think this is such a great achievement, and definitely there are hundreds of questions which will be, maybe some of the brainstorming already might be happening with most of Sharanas, and including myself also. So I think there is a crunch of the time, but still we will take some important questions to proceed further. And moreover, in coming town hall sessions also, this will keep going. This is going to be a process. So before we move to question and answers, there are a few protocols which I would like to convey to all Sharanas. So apologize if we can't take all the questions. So basically we have some protocols to be followed. So every question and comment is important. However, before you ask any question, introduce yourself with your first name, and then from which city you belong to or from which chapter you belongs to, and raise your hand using the Zoom hand icon in the chat message, as all of you are already putting some messages. Keep your questions short and time bound. Then the questions will be tried accordingly from Girija madam will take care of that. And then we encourage you to use the chat box and raise your questions. And frequently asked questions will be updated with the questions and it will be circulated. So give it to the audience if you keep on raising the questions. So we'll take one by one. 1 second before question, before questions, ವಿಜಯ್ ಕುಮಾರ್ ಕಂಬಾರ್ ಅಂತ ಅವರು ಸ್ವಲ್ಪ ಧಾರವಾಡದಿಂದ ಇದ್ದಾರೆ. ಆಮೇಲೆ ಹರೀಶ್ ಅವ್ರ ಅಂತ ಅವ್ರು ಒಂದೆರಡು ಮಾತು ಹೇಳಕ್ಕಂತ ಇಷ್ಟಪಡ್ತಾರೆ. ದೆನ್ ಯು ಕ್ಯಾನ್ ಟೇಕ್ ದ ಕ್ವೆಶ್ಚನ್ಸ್ ಅಂತ ನನಗನ್ಸುತ್ತೆ. ಯಾಕಂದ್ರೆ ಅವರು ಧಾರವಾಡದಿಂದ ಈಸ್ ಅ ವೆರಿ ಗುಡ್ ಎಮಿನೆಂಟ್ ಇದವರು. ಸೊ ವಿಜಯ್ ಕುಮಾರ್ ಕಂಬಾರ್ ಅವರಿಗೆ ಆಮೇಲೆ ಹರೀಶ್ ಅವ್ರಿಗೆ ಸ್ವಲ್ಪ ಮಾತಾಡಕ್ ಕೊಟ್ರೆ ಸೊ ಒಳ್ಳೇದಂತ ನನಗನ್ಸುತ್ತೆ. ಶೋರ್ ಸಂಗಮೇಶ್ ಸರ್, ಪ್ಲೀಸ್. I invite Vijay Kumar sir to say a few words. ಎಲ್ಲರಿಗೂ ಶರಣಾರ್ಥಿಗಳು. Am I audible? Yes, sir. Yes. Okay.
ಈ ಆಸ್ಟ್ರೇಲಿಯಾದಲ್ಲಿ ಏಷ್ಯಾ ಪೆಸಿಫಿಕ್ ಬಸವ ಸಮಿತಿಯನ್ನ ಪ್ರಾರಂಭ ಮಾಡಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಯಾಕಂದ್ರೆ ಬಸವ ತತ್ವ ಅಂದ್ರೇನೆ ಅದೊಂದು ಬೆಳಕು, ಅದೊಂದು ಶಿವನ ಪ್ರಕಾಶ. ಈ ಶಿವನ ಪ್ರಕಾಶದ ಅಂತರಂಗ ಅಥವಾ ಹೃದಯ ಅಂತಂದ್ರೆ ವಚನ ಸಾಹಿತ್ಯ. ಈ ವಚನ ಸಾಹಿತ್ಯ ಹೆಂಗ್ ಬಂತು, ಏನ್ ಬಂತು ಅಂತ ಇನ್ 5 minutes I'll give you 5 minutes. Kindly give me 5 minutes. ಈಗ ಚನ್ನಬಸವಣ್ಣವರು ಒಂದು ವಚನದ ಮೂಲಕ ಈ ವಚನ ಸಾಹಿತ್ಯ ಅಂದ್ರೆ ಏನು ಅಂತ ಹೇಳ್ತಾರೆ. ಪಾತಾಳದ ಘವಣಿಯ ನೇಣಿಲ್ಲದೆ ತೆಗೆಯಬಹುದೇ, ಸೋಪಾನ ಬಲದಿಂದಲ್ಲದೆ ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ಪುರಾತರು. ದೇವಲೋಕಕ್ಕೆ ಬಟ್ಟೆ ಕಟ್ಟಿ ಕಾಣಿರು, ಮರ್ತ್ಯರ ಮನದ ಮೈಲಿಗೆ ಕಳೆಯಲೆಂದು ಗೀತಾ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು ಕೂಡಲ ಚನ್ನ ಸಂಗನ ಶರಣರು. ಈ ವಚನ ಸಾಹಿತ್ಯ ಅಂದ್ರೆ ಬೇರೆ ಏನೂ ಅಲ್ಲ, ನಮ್ಮಲ್ಲಿ ಅಂತರಂಗದಲ್ಲಿ ಜ್ಞಾನ ಇರ್ತದೆ. ಆ ಜ್ಞಾನನ್ನ ಪ್ರಕಾಶ ಮಾಡ್ಬೇಕಾದ್ರೆ ಏನಾದ್ರೂ ಒಂದು ಸೋಪಾನ ಬೇಕು, ಇಲ್ಲ ಹಗ್ಗ ಬೇಕು ಅಂದ್ರೆ ಈ ವಚನ ಸಾಹಿತ್ಯ. ಹಾಗಾದ್ರೆ ಈ ವಚನ ಸಾಹಿತ್ಯ ಹುಟ್ಟಿದ್ದು ಹೇಗೆ ಅಂತ ನಮ್ಮ ಅಕ್ಕ ಮಹಾದೇವಿ ಬಹಳ ಚೆನ್ನಾಗಿ ಹೇಳ್ತಾಳೆ. ಮರ ಮರ ಮಥನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರಾದಿಗಳ ಸುಡಲಾಯಿತು, ಆತ್ಮವ ಮಥನಿಸಿ ಅನುಭಾವ ಹುಟ್ಟಿ ತನುಗುಣಗಳಾದಿ ಸುಡಲಾಯಿತು. ಇದು ಕಾರಣ ನಿಮ್ಮ ಮಹಾನುಭಾವಿಗಳ ಅನುಭಾವವ ತೋರಿ ಎನ್ನೊಡಲನ್ನು ಉಳುಹಿಕೊಳ್ಳ ಚನ್ನಮಲ್ಲಿಕಾರ್ಜುನ ಅಂತ. ಅಂದ್ರೆ ಕಾಡಿನಲ್ಲಿ ಮರ ಒಂದಕ್ಕೊಂದು ಘರ್ಷಣೆ ಆಗಿ ಬೆಂಕಿ ಹತ್ಕೊಳ್ಳಂಗೆ ಎಲ್ಲ ಜ್ಞಾನಾಸಕ್ತರು ಸೇರಿ ತಮ್ಮ ಜ್ಞಾನ ಸಂಘರ್ಷವನ್ನು ಮಾಡಿದಾಗ ಈ ಒಂದು ವಚನ ಸಾಹಿತ್ಯ ಹುಟ್ಟಿದೆ. ಇಂಥ ವಚನ ಸಾಹಿತ್ಯವನ್ನ ಕಟ್ಟಿ ಬೆಳೆಸ್ತಾ ಇರುವಂತ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಏಷ್ಯಾ ಪೆಸಿಫಿಕ್ ಚಾಪ್ಟರ್ ನ ಇವತ್ತು ಸ್ಟಾರ್ಟ್ ಮಾಡಿರ. ಇಂಥ ವಚನ ಸಂಭಾಷಣೆ ಸಂಕೀರ್ಣಗಳು ಹೆಚ್ಚಾಗಿ ನಡೀಲಿ. ತಮ್ಮ ಈ ಸೇವೆ ಇಡೀ ಪ್ರಪಂಚಕ್ಕೆ ಹಬ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಶರಣಾರ್ಥಿಗಳು. ತುಂಬಾ ಅದ್ಭುತ ಸರ್, ತುಂಬಾ ಅದ್ಭುತ. ಥ್ಯಾಂಕ್ ಯು. ಶರಣಾರ್ಥಿ. ತುಂಬಾ ಒಂದು ಒಳ್ಳೆ ಮೆಸೇಜ್ ಅನ್ನು ವಚನದ ಮೂಲಕ ನೀವು ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದೀರಿ. ಸೊ ಹರೀಶ್ ಸರ್, ಇಫ್ ಯು ವಾಂಟ್ ಟು ಟೇಕ್ ಓವರ್ ಇನ್ ಶಾರ್ಟ್. ನಮಸ್ಕಾರ. ಶರಣಾರ್ಥಿ. ಮನಸ್ಸಿಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ನಿಮ್ಮ ಬಹಳಷ್ಟು ಪರ್ಸನ್ಸ್ ಜೊತೆ ನಾನು ಮಾತಾಡಿದ್ದೀನಿ ಬಹಳಷ್ಟು ದಿನಗಳಿಂದ. ನನ್ನ ಉದ್ದೇಶ ನಾವೆಲ್ಲರೂ ಒಟ್ಟಿಗಾಗಬೇಕು, ನಾವೆಲ್ಲ ಒಂದಾಗಿ ಸೇರಿ ನಮ್ಮ ಬಸವನ ಹೆಸರನ್ನ, ನಾವು ಆ ಧ್ವಜನ ದಿಗ್ಗಜನ ಅವನಿಗೆ ಏನು ಸಂದಾಯಬೇಕಂತ ಗೌರವವನ್ನ ಒಂದು ಪ್ರಪಂಚದ ಮೂಲೆಗಳಲ್ಲಿ ಇರೋದ್ರಿಂದ ನಾವು ಅದನ್ನ ಸಂದಾಯವಾಗಿ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ನನಗಿತ್ತು. ಅದಕ್ಕೋಸ್ಕರ ನಿಮ್ಮೆಲ್ಲರ ಜೊತೆ ನಾನು ಆ ಒಗ್ಗಟ್ಟು ನಾನು ಪ್ರಯತ್ನ ಪಟ್ಟೆ. ನೋಡಿ, ಅದೃಷ್ಟವಶಾತು ಎಂಥ ಸೌಭಾಗ್ಯ, ನಿಮ್ಮ ಮನಸ್ಸಲ್ಲೂ ಅದೇ ರೀತಿ ಒಂದು ಆಸೆಯ ಬೀಜ ಮೊಳಕೆ ಬಿಟ್ಟು ಈಗ ಅದು ಬೆಳೆದು ಒಂದು ಘಟ್ಟವನ್ನು ತಲುಪಿದೆ. ಅದು ಇನ್ನಂಥ ಭಾಗ್ಯ ನಂದು. ಅಂದ್ರೆ ಅಂಥ ಒಂದು ಸಮಯದಲ್ಲಿ ಈ ಒಂದು ಗಳಿಗೆಯಲ್ಲಿ ಪಾಲುದಾರನಾಗಿದ್ದೀನಿ. ಅದು ನಿಜವಾಗ್ಲೂ ಬಸವ ನನಗೆ ಸೌಭಾಗ್ಯನೇ ಅನ್ಕೊಂತೀನಿ. ಯಾಕಂದ್ರೆ ನಿಮ್ಮ ಒಂದು ಸಿಂಬಲ್, ನಿಮ್ಮ ಒಂದು ಮಾಡಿರುವಂತ ಸಿಂಬಲ್ ನೋಡಿ, ನೀವು ಸೆಂಟರ್ ಆಫ್ ದ ಸಿಂಬಲ್ ಏನಿದೆ ಅಂತ ಹೇಳಿದ್ರೆ, ನಾನು ಹಿಂದೆನೆ ನೀವು ನಮ್ಮ ವೀರಶೈವ ಸಮಾಜ ನಾರ್ತ್ ಅಮೆರಿಕದ ಸಿಂಬಲ್ ನೋಡ್ತಾ ಇದ್ದೀರಾ. ಇದು ಇಷ್ಟಲಿಂಗ ಪೂಜೆ ಇಟ್ಕೊಂಡಿದೀವಿ. ನಿಮ್ಮ ಸಿಂಬಲ್ ಮಧ್ಯದಲ್ಲೂ ನೀವು ಇಟ್ಕೊಂಡಿದ್ದೀರಾ, ಇಷ್ಟಲಿಂಗ ಪೂಜೆ ಇಟ್ಕೊಂಡಿದ್ದೀರಾ. ಅಂದ್ರೆ ನಿಮ್ಮ ಸಂಬಂಧ ಎಂಥ ದೃಢವಾಗಿ, ಎಂಥ ಭದ್ರವಾದ ಬುನಾದಿ ಮೇಲೆ ನಿಂತಿದೆ ನಮ್ದು 2 ಸಂಸ್ಥೆ ಅಂದ್ರೆ ನಿಮಗೆ ಸಂತೋಷ ಆಗ್ಬೋದು. ನೀವು ಯಾವ ರೀತಿ ಎಕ್ಸ್ಪ್ಯಾಂಡ್ ಆಗಿ ನೀವು ಜಕಾರ್ತದಲ್ಲಿ ಬೇರೆ ಕಡೆ ಚಾಪ್ಟರ್ಗಳು ಮಾಡ್ತೀವಿ ಅನ್ನೋ ಆಸೆಯಿಂದ ಇದಿರೋ, ಅದೇ ರೀತಿ ಈ ವರ್ಷ ಹೋದ ವಾರ ಕೆನಡಾದಲ್ಲಿ 2ನೇ ಚಾಪ್ಟರ್ ಆಲ್ಬರ್ಟಾ ಸ್ಟೇಟ್ ಅಲ್ಲಿ ನಮ್ದು BSNA ಆಲ್ಬರ್ಟಾ ಚಾಪ್ಟರ್ ಶುರುವಾಯಿತು. 26 ಚಾಪ್ಟರ್ ಆಗಿ ಬೆಳೀತಾ ಇದೀವಿ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಇನ್ನ ಈ ಒಂದು 2 ವರ್ಷದಲ್ಲಿ ಈ 30-35 ಚಾಪ್ಟರ್ ಲೆವೆಲ್ಗೆ ನಾವು ಹೋಗ್ಬೇಕು ಈ ಸಂಸ್ಥೆಯಲ್ಲಿ ಅಂತ. ಇದು ಬಹಳ ಒಂದು ಉತ್ತಮವಾದ ಅವಕಾಶ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನೀವು ಒಂದು ಭದ್ರವಾಗಿ ಒಂದು ಸಂಸ್ಥೆಯಾಗಿ ನೀವು ಬರ್ತಾ ಇದ್ದೀರಾ. ನೀವು ಈ ಒಂದು ಕೊಲಾಬರೇಷನ್ ಅನ್ನ ಬಹಳ ಸ್ಟ್ರಾಂಗ್ ಆಗಿ ಬೆಳೆಸ್ಬೇಕು. ಪ್ರಪಂಚದ 2 ಮೂಲೆಗಳಲ್ಲಿರುವಂತಹ ನಮ್ಮ ಭದ್ರವಾದ ಸಂಸ್ಥೆಗಳು ನಾವು ಒಟ್ಟಾದ್ರೆ ನಿಜಕ್ಕೂ ನಾವು ಬಸವನ ಧ್ವಜವನ್ನ ಎಲ್ಲ ಕಡೆಗೂ ಆರಿಸ್ಬೋದು. ಅದಕ್ಕೆ ನಿಮ್ಮೆಲ್ಲ ಜೊತೆ ನಾನೊಂದು ಕೋರ್ತೀನಿ, ನೀವಿಷ್ಟು ಒಂದು ಒಳ್ಳೆ ಕೆಲಸ ಮಾಡಿರೋದು, ಆ ಒಂದು ಒಳ್ಳೆ ಕೆಲಸನ ನನಗೆ ನೋಡುವಂತ ಸಿಕ್ಕಿರೋ ಸೌಭಾಗ್ಯ ಬಹಳ ಸಂತೋಷ ಆಗುತ್ತೆ. ಸ್ವಲ್ಪ ಸಮಯದ ಅಭಾವ, ಕ್ಷಮೆ ಇರಲಿ. ಆಯ್ತಪ್ಪ, ಖಂಡಿತವಾಗ್ಲು. ಅದಕ್ಕೋಸ್ಕರ ನಾವು ಇದನ್ನ ಮುಂದೆ ನೀವು ಒಳ್ಳೆ ಕೆಲಸ ಮಾಡಿರೋದ್ರಿಂದ ಇದನ್ನ ಹೇಗೆ ನಿಮ್ಮ ಒಂದು ಸಂಬಂಧವನ್ನು ಇದ್ರ ಜೊತೆ ನಾವು ಹೇಗೆ ಒಂದು
ಕೊಲಾಬರೇಟಿವ್ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಹೇಗೆ ನಾವು ಒಂದು ಬಸವ ಜಯಂತಿನೇ ಆಗ್ಲಿ ಇದನ್ನ ಆಚರಿಸ್ಬೇಕು ಅಂತ ಪ್ರತಿ ವರ್ಷ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಈ ಸಲ ನೀವೆಲ್ಲರೂ ಆಗಲೇ ಭಾಗವಹಿಸ್ತಾ ಇದ್ದೀರಾ. ನೀವು ಸಮಭಾವಿಗಳಾಗಿ ನಮ್ಮ ಜೊತೆಗೆ ನಾವೆಲ್ಲರೂ ಇದು ಇಂಟರ್ನ್ಯಾಷನಲ್ ಬಸವ ಜಯಂತಿಯನ್ನ ಆಚರಿಸ್ಕೊಂತ ಹೋಗೋಣ ಅನ್ನೋ ಒಂದು ಆಸೆಯಿಂದ ಈ 2 ನಿಮಿಷ ಸಮಯ ಕೊಟ್ಟಿದ್ದಕ್ಕೆ ನಾನು ಋಣಿಯಾಗಿದ್ದೇನೆ. ಬಹಳ ಧನ್ಯವಾದಗಳು. ಇನ್ನೊಂದ್ಸಲ ಗಿರಿಜಾ ಅವರಿಗೆ, ಸೋಮಶೇಖರ್ ಅವರಿಗೆ, ಕರಬೈಸೇನ್ ಅವರಿಗೆ, ಸಂಗಮೇಶ್ ಅವರಿಗೆ, ಸಿದ್ದೇಶ್ ಅವರಿಗೆ, ಸದಾಕ್ಷರ ಅವರಿಗೆ, ಕರಿಬಸೇನ್ ಅವರಿಗೆ ಎಲ್ಲರಿಗೂ, ಮತ್ತೆ ನಮ್ಮ ಲಿಂಗಣ್ಣ ಕಲಬುರ್ಗಿ ಅವರಿಗೆ, ಲೀನಾ ಕಲಬುರ್ಗಿ ಅವರಿಗೆ ನನಗೆ ಚಿರುಣಿ. ನಿಮ್ಮೆಲ್ಲರ ಒಂದು ಹೀಗೆ ಇರ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಕ್ಷಮಿಸ್ಬೇಕು ಸರ್, ಕ್ಷಮೆ ಇರ್ಲಿ, ಸ್ವಲ್ಪ ಸಮಯದ ಅಭಾವ, ಹಿಂಗಾಗಿ ಸ್ವಲ್ಪ ತುಂಬಾ ವಿಷಯಗಳನ್ನು ನಾವು ಒಬ್ಬರಿಗೊಬ್ಬರು ಶೇರ್ ಮಾಡ್ಕೊಳ್ಳುವಂತದ್ದು ತುಂಬಾ ಒಂದು ಸಮಯ ಇದೆ. ಮುಂದೆ ಬರುವಂತಹ ಕಾರ್ಯಕ್ರಮಗಳಲ್ಲಿ ನಾವು ಒಬ್ಬರಿಗೊಬ್ಬರು ಹಂಚಿಕೊಳ್ಳುವುದು ಮುಂದುವರ್ಸೋಣ. ಥ್ಯಾಂಕ್ ಯು ಸೋ ಮಚ್ ಹರೀಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಕ್ವಶನ್ ಆನ್ಸರ್ ಪ್ರಶ್ನೆಗಳನ್ನ ಶಾರ್ಟ್ ಆಗಿ ನೀವು ಪೋಸ್ಟ್ ಮಾಡಿದ್ರೆ ಚಾಟ್ ಮೆಸೇಜ್ ಅಲ್ಲಿ ನಾವು ಒಂದೊಂದಾಗಿ ಅದರದ ಇಂಪಾರ್ಟೆನ್ಸ್ ಬೇಸಿಸ್ ಮೇಲೆ ತಗೊಂತೀವಿ. ಯಾವ್ದು ಕ್ವಶನ್ಸ್ ಇದ್ರೆ ಚಾಟ್ ಅಲ್ಲಿ ನೀವು ಮೆಸೇಜ್ ಮಾಡಬಹುದು. ಡೈರೆಕ್ಟ್ ಆಗಿನೂ ಕೇಳ್ಬೋದಲ್ರಿ? ಕೇಳ್ಬೋದು. ರವಿ ಅಂತ ಯಾರು ಕೇಳ್ತಾ ಇದ್ದಾರೆ? ರವಿ ಮಲ್ಲಿಕಾರ್ಜುನ್ ಏನ ಕೇಳ್ತಾ ನೋಡಿ. ರವಿಶಂಕರ್ ಸರ್ ಅಂಡ್ ಮಲ್ಲಿಕಾರ್ಜುನ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಕೇಳಿ ಸರ್. ಮಾತಾಡಬಹುದಾ? ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ. ಎಲ್ಲರಿಗೂ ಶರಣು. ಸಾರಿ I delayed. Actually I'm driving to Canberra and I was just listening on the car. I just reached the destination. Nimma plan is really excellent. This is the way we should go in a global way. I'm very happy about it, and all the best to the committee members or the future board members. And hats off to you guys for the last few months. You worked hard on that one. And you got a plan now. I really, Girija, when you said 4 years plan, really, that's really exciting. I'm really looking forward for that plan to be implemented, and all the best for that. I have only concern I have is stability, because I've seen many organizations growing up, then afterwards on the way, slow down, again it will ramp up. Please make sure that the policies and just what you are writing is concrete enough. In that way, there is no slippage in the future, because the presidents will come and go every 2 years, and you have to make sure that this is stable for a very long time. That's very important. That's the only concern I have. And please make sure that it is stable enough for future growth. Thank you. Thank you. Thank you, sir. Thank you so much. I'll make a quick comment on Ravishankar's idea. To bring sustainability, we were thinking about that very much. And one of the values that we have, or one of the things that will address the sustainability is onboarding members gella training system now plan madidiri. That is one of the action plans alli there. So if we train everyone, so whoever is part of that big governance organization, they will take the big ideas forward. But thank you so much, Ravi avare. ಮಲ್ಲಿಕಾರ್ಜುನ್ ಏನ ಕೇಳ್ಕೊಂತ ಇದಾರೆ. ಮಲ್ಲಿಕಾರ್ಜುನ್, ಎಲ್ಲರಿಗೂ ಶರಣು, and congratulations for the new team. Definitely done a very good work. Nanka question is very idu. If there is 2 organization from the same city, like Sydney in the Basava ಅಥವಾ ಇವರು ಇದ್ರೆ, how do you accommodate them, or it is only one organization? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಸರ್. ಇದಕ್ಕೆ ಐ ವಿಲ್ ಟೇಕ್ ದಿಸ್ ಕ್ವೆಶನ್. ಇಲ್ಲಿ ನಾವು ದಿಸ್ ಆರ್ಗನೈಸೇಷನ್ ಹೇಗೆ ಸೆಟಪ್ ಆಗಿದೆ ಅಂದ್ರೆ, ಇಟ್ಸ್ ಸೆಟಪ್ ಬೇಸ್ಡ್ ಆನ್ ದ ಜಿಯೋಗ್ರಫಿ. ಸೊ ಈಗ ಎರಡು ಆಪರೇಷನ್ಸ್ ಇದ್ರೆ, ಬಿಫೋರ್ ಪ್ರೊವಿಷನಿಂಗ್ ಅನದರ್ ಚಾಪ್ಟರ್, ಅವ್ರಿಗೆ ಜಿಯೋಗ್ರಫಿಕಲ್ ರೇಡಿಯಸ್ ಇನ್ಕ್ಲೂಡಿಂಗ್ ದ ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ಸ್ ಅಂಡ್ ದ ಜಿಯೋ ಕೋಆರ್ಡಿನೇಟ್ಸ್ ಕೊಟ್ಬಿಟ್ಟು ಎಸ್ಟಾಬ್ಲಿಷ್ ಮಾಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ಫಾರ್ ನಾರ್ತ್ ಕ್ವೀನ್ಸ್ಲ್ಯಾಂಡ್ ಅಥವಾ ಮೌಂಟ್ ಐಸಾದಲ್ಲಿ ಯಾರೋ ಒಬ್ರು ಬಸವ ಸಮಿತಿ ಚಾಪ್ಟರ್ ಓಪನ್ ಮಾಡ್ಬೇಕಾದ್ರೆ, ದೇ ವಿಲ್ ಹ್ಯಾವ್ ಅ ಹ್ಯೂಜ್ ಜಿಯೋಗ್ರಫಿ, ಬಟ್ ಪಾಪ್ಯುಲೇಷನ್ ಅಂಡ್ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಆಫ್ ಆಸ್ಟ್ರೇಲಿಯಾ ಕಮ್ ಇನ್ ಟು ಪಿಕ್ಚರ್. ಅದನ್ನ ನೋಡ್ಬಿಟ್ಟು ಸ್ಟಡಿ ಮಾಡಿ ಆಸ್ಪದ ಮಾಡ್ಕೊಡೋದಕ್ಕೆ ಕನ್ಸಿಡರೇಷನ್. ಇನ್ನೊಂದೇನು ಅಂದ್ರೆ, ಈಗ ಸಿಡ್ನಿಲ ಇಫ್ ಸಂಬಡಿ ವಾಂಟ್ಸ್, ಈಗ ಬೇರೆ ಯಾವ್ದೋ ಸ್ಟಾರ್ಟ್ ಮಾಡ್ತಾರೆ, ಬಸವಣ್ಣ ವಚನ ಇದು ಅಂತ ಸ್ಟಾರ್ಟ್ ಮಾಡ್ತಾರೆ, ದೇ ವಾಂಟ್ ಟು ಬಿ ಪಾರ್ಟ್ ಆಫ್ ಅಸ್. ಇಫ್ ದೇ ವಾಂಟ್ ಟು ಬಿ ಪಾರ್ಟ್ ಆಫ್ ಅಸ್, ಅವರು ಅದೇ ದೇ ವಿಲ್ ಬಿ ಡೂಯಿಂಗ್ ದ ಸೇಮ್ ಥಿಂಗ್, ಬಟ್ ದೇ ಡೋಂಟ್ ವಾಂಟ್ ಟು ರೆಕಗ್ನೈಸ್ ವಿತ್ ಅಸ್ ಅಂದ್ರೆ,
So that time, if they approach us to join, then is any chance we accommodate them or? ಖಂಡಿತ ಆಪರ್ಚುನಿಟೀಸ್ ಇರುತ್ತೆ. ಅವ್ರದ್ದು ಆಬ್ಜೆಕ್ಟ್ಸ್ ಏನಿದೆ ಅಂತ ಎಲ್ಲ ಸ್ವಲ್ಪ ಸ್ಟಡಿ ಮಾಡ್ಬೇಕಾಗುತ್ತೆ. ಸ್ಟಡಿ ಮಾಡಿಬಿಟ್ಟು ಅದನ್ನ ಡಿಸ್ಕಸ್ ಮಾಡ್ಬೇಕಾಗುತ್ತೆ. Okay, thank you. Thank you. Thank you, sir. Thank you. Arjun sir, any other further questions? Please raise your hand. ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರಿಗೂ ಶರಣ. ನಾನು ಮಲ್ಲಿಕಾರ್ಜುನ್ ಮಾಲಿ ಪಾಟೀಲ್ ಅಂತ ಮೆಲ್ಬರ್ನ್ ಚಾಪ್ಟರ್ ನಮ್ದು. And first of all, I do like to congratulate you all. Actually, there's a lot of work gone into that. I can see that how much work you have put in, all of you, and the whole group, not just the presidents and the other members associated with that. And I think you've done a great job. And all that I can say is just all the best wishes. And we are all there, part of the team, and we go forward and work for the philosophy, the goal we're all actually working for. Actually, that's the thing. And so I think only advice I have is, as we have in the last 50 years, I've seen a lot of organizations developing and a lot of enthusiasm and a lot of things, and that's really great. That's a great thing. And only my advice is just we try to go slowly and steadily, and try to have exactly practicing what we preach. The Basava philosophy. Respecting each other and taking everyone's point of view, and they're all different, and make sure you listen to all of them, and that's a great thing in a communication everywhere, every stage, whether it's the one chapter, single within a chapter or intra chapters. But communication is very, very important. Be open, be honest, and always consult each other, and don't try to hide. Don't just make sure it's all open, because we're all, I consider it as a member of the same family, really, right? So let us be open and work for the thing, and I know we will succeed, and all the best wishes. Okay, thank you. Thank you, sir. Thank you so much. Thank you. And there are two questions in the chat box I just like to raise. Question about involving our next generation. So how this Samiti is going to be, beneficial for our next generation, if anybody wants to answer that. For the upcoming kids, and also for our next generation to spread the Basava Tattva. Okay, I'll take it. ಬಹಳ ಒಳ್ಳೆಯ ಪ್ರಶ್ನೆ. ಇದನ್ನ ಬಹಳ ಕೂಲಂಕುಷವಾಗಿ ಎಲ್ಲ ಪ್ರೆಸಿಡೆಂಟ್ಸ್ ಮತ್ತೆ ವಿ ಹ್ಯಾವ್ ಟ್ರೈ ಟು ಇನ್ಕಾರ್ಪೊರೇಟ್ ಇಟ್ ಇನ್ ಟು ಅವರ್ ಸ್ಟ್ರಾಟಜಿ. ಯಾಕೆ ಅಂದ್ರೆ ಇಲ್ಲಿ ನೆಕ್ಸ್ಟ್ ಜನರೇಷನ್ ದ ನೀಡ್ಸ್ ಅಂಡ್ ವಾಂಟ್ಸ್ ಅಂಡ್ ಅಟ್ರಾಕ್ಷನ್ಸ್ ಆರ್ ಡಿಫರೆಂಟ್. And what is Basava philosophy able to offer to them so that they get a benefit out of it? ಅನ್ನೋದಕ್ಕೆ ಬಹಳ ತುಂಬಾ ಯೋಚನೆ ಮಾಡಿ we have tried to incorporate it into our strategy document and make more opportunities for involving the youth and the children. And we are going to have some training programs and all sorts of certification methods to encourage participation among children and the youth. So we will, through your chapter presidents, we will come out to you, reach out to you, and explain the plan of what and how we take it further. So just to quickly add to what Girija just said, earlier we've been saying that knowledge sharing between the chapters, and one of the couple of things that we came across when we were meeting is, for example, Melbourne we have a youth wing, and Perth youth is involved in the executive committee. So these kind of examples, the successful examples, we want to strategize and make a proper plan, action plan, and train other chapters to take these things on board. So that is what I wanted to add. I want to give one more point here. See, at the end of the day, the youths are very, very important. We need to really bring them up. They need to see the international clubs like a Lions Club. They have a Lions Club and a Leo Club. Leo Club is youngsters. They will come and learn from the seniors how to service the people and the staff. Similarly, I think we can able to train them as the young people and bring them into the fold. This is another way of doing it. There are so many ways of doing that we were discussing about that. Thank you. Thank you, sir. Thank you, Somshekhar sir, and also Kebimat sir, for those valuable words. And we because of the time crunch, I can apologize.
ಪ್ಲೀಸ್ ಕ್ಷಮೆ ಇರಲಿ, ಸಮಯದ ಸ್ವಲ್ಪ ಅಭಾವ. ಸೊ ಹಂಗೆ ಸ್ವಲ್ಪ ಮುಂದುವರಿಯೋಣ. ಇನ್ನು ತುಂಬಾ ಪ್ರಶ್ನೆಗಳು ಚಾಟ್ ಬಾಕ್ಸ್ ಅಲ್ಲಿ ಇದೆ. ಕೊನೆಯ ಕಾರ್ಯಕ್ರಮದ ಹಂತದ ಕೊನೆಯಲ್ಲಿ ಅದನ್ನು ಕೂಡ ಅಡ್ರೆಸ್ ಮಾಡಕ್ ನಾವು ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ಎಲ್ಲ ಶರಣರಿಗೆ. ಸೊ ಇದಾಗ ನಮ್ ನೆಕ್ಸ್ಟ್ ಫೇಸ್ ಬರ್ತಾ ಇರೋದು ಮುಂದಿನ ಒಂದು ಇದು ಬರ್ತಾ ಇರೋದು ಕಮಿಟ್ಮೆಂಟ್. ಸೊ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬಸವಣ್ಣವ್ರನ್ನ ನೆನೆಸ್ಕೊಳ್ಳೋದು ಒಳ್ಳೇದನ್ನಿಸ್ತಿದೆ. ಸೊ ಅವರ ಒಂದು ವಚನವನ್ನು ನಾನು ಹಾಡಕ್ ಇಷ್ಟಪಡ್ತೀನಿ. ಬಿಕಾಸ್ ನಮ್ಮ ಎಲ್ಲಾ ಕಾರ್ಯಕ್ರಮಗಳು, ನಮ್ಮ ಉದ್ದೇಶ, ನಮ್ಮ ಧ್ಯೇಯ ಮತ್ತೆ ಬಸವಣ್ಣವರ ತತ್ವದ ಕಡೆನೆ. ಹೀಗಾಗಿ ಅದೇ ಇವತ್ತಿನ ಕಾರ್ಯಕ್ರಮ ಶುರು ಆಯ್ತಲ್ಲ, ಕಲ್ಯಾಣವೆಂಬ ಪ್ರಣತಿಯಲ್ಲಿ ಅಂತ ಹೇಳಿ ಆ ತರ ನಾವು ಏನೇ ಮಾಡಿದ್ರು ಈ ಜ್ಯೋತಿ ಬೆಳಗ್ತಾ ಇರುತ್ತೆ. ದೇರ್ ಆರ್ ಪಾರ್ಟಿಸಿಪೆಂಟ್ಸ್, ನಾವೆಲ್ಲ ಭಾಗಿಗಳು. ನಾವು ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಬೇರೆ ಬೇರೆಯವರ ಬತ್ತಿಯನ್ನ ಬೆಳಗಿಸ್ತಾ ಇರ್ತಾರೆ ಅನ್ನೋದನ್ನ ಹೇಳ್ಕೊಂತ ನಾನು ವರ್ಷಕ್ಕಿಂತ ಮುಂಚೆ ಒಂದು ಬಸವಣ್ಣರ ವಚನದ ಮೂಲಕ ನಾವು ಓತ್ ಸೆರೆಮನಿ ಕಡೆ ಹೋಗ್ತೀವಿ. ಸೊ ಅದ್ರಗಿಂತ ಮುಂಚೆ ಒಂದು ಬಸವಣ್ಣರ ವಚನ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ವೀರೇಶ್ ಮ್ಯೂಟ್ ಆದ್ರಿ ನೀವು. ಲಿಂಗ ಮೆಚ್ಚಿ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ, ಕೂಡಲ ಸಂಗಮ ದೇವನೆಂತೊಲಿವನಯ್ಯ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ, ನುಡಿದರೆ ಮುತ್ತಿನ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ತುಂಬಾ ಧನ್ಯವಾದಗಳು. ಸೊ ಈಗ ನಮ್ಮ ಮುಂದಿನ ಹಂತ, ನಾವು ನಮ್ಮ ಉದ್ದೇಶ, ನಮ್ಮ ಗುರಿ, ನಮ್ಮ ಧ್ಯೇಯ ಎಲ್ಲವನ್ನು ಹೇಳಿದ ಮೇಲೆ ಅದನ್ನ ನಡ್ಸ್ಕೊಂಡು ಹೋಗ್ಬೇಕಲ್ಲ. ನಡೆಯೋದು ನಮ್ಮ ಹೇಳ್ದಂಗೆ, ಹಿರಿಯರು ಹೇಳ್ದಂಗೆ ಆ ಒಂದು ಕಮಿಟ್ಮೆಂಟ್, ಆ ಒಂದು ಓತನ್ನ ನಾವು ಇವತ್ತು ತಗೊಂತೀವಿ. ಅದನ್ನ ತಗೊಂಡು ಆ ಒಂದು ಮಾರ್ಗದಲ್ಲಿ ಬಸವಣ್ಣವರ ಒಂದು ತತ್ವದಲ್ಲಿ ನಾವೆಲ್ಲರೂ ನಡೀತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಕಮಿಟ್ಮೆಂಟ್ ಸೆಕ್ಷನ್ ನಾವು ಮೂವ್ ಆಗ್ತೀವಿ. ಓವರ್ ಟು BK Math sir to continue. ಹಲೋ 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 ಸರ್. ಸಾರಿ, ಮಹೇಶ್ ಅಂತ ಇಲ್ಲಿ. ಹಲೋ ಹೇಳಿ ಸರ್. ಓಕೆ, ಮಹೇಶ್ ಅಂತ ನಾನು ಇದ್ರಲ್ಲಿ ಇದ್ದೀನಿ, ಎಲ್ಲಿ ಕ್ವೀನ್ಸ್ಲ್ಯಾಂಡ್ ಹೈನ್ ಸ್ಟ್ರೀಟ್ ಅಲ್ಲಿ. ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ. ಓಕೆ, ನನ್ನ ಪ್ರಶ್ನೆ ಏನು ಅಂತ ಅಂದ್ರೆ, ನಾನು ಇದು ಒಂದು 7 ಪೆಸಿಫಿಕ್ ರೀಜನ್ ಅಲ್ಲಿ ಕೀಪ್ ಆನ್ ಟ್ರಾವೆಲಿಂಗ್, ಆಯ್ತಾ. ಅದರಲ್ಲಿ ಎಷ್ಟೋ ಜನ ನಮ್ಮ ಲಿಂಗಾಯಟ್ಸ್, ಬ್ಯಾಂಗ್ಳೂರ್, ಕರ್ನಾಟಕದಿಂದ ಎಷ್ಟೋ ಜನ ಬಂದು ಸೆಟ್ಲ್ ಆಗಿರೋರು ಉಂಟು. ನೀವು ಈ ಸೆಟ್ಲ್ ಆಗಿರೋರ್ಗೆ ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ಯಾವ ತರ ಕ್ಯಾನ್ ವಿ ಟೇಕ್ ಇಟ್ ಫರ್ದರ್ ಅಂತ? ಯಾಕೆ ಅಂತ ಅಂದ್ರೆ ಅವ್ರಿಗೆ ಇಲ್ಲಿ ಯಾವ್ದೇ ಆದಂತ ಬಸವ ಜಯಂತಿ ಫೆಸಿಲಿಟೀಸ್ ಆಗ್ಲಿ ಮತ್ತೆ ಕಮ್ಯುನಿಟಿ ಆಗ್ಲಿ ಯಾವ್ದೇನೂ ಇಲ್ಲ. ಮೋರ್ ಓವರ್ ನಿಮ್ಗೆಲ್ಲ ಗೊತ್ತಿರಬೇಕು, PNG, ಸೋಲೋಮನ್, ಫಿಜಿ, ಸಾಮೋವಾ
there are people from Karnataka who settled and from ಸಾರಿ ಸರ್, ಟೈಮ್ ಅಭಾವದಿಂದ ನಾವು ಮುಂದೆ ಹೋಗ್ಬೇಕಾಗುತ್ತೆ. ಓದ್ ಸೆರೆಮನಿ ಸ್ಟಾರ್ಟ್ ಆಗಿದೆ. ಟೈಮ್ ಉಳಿದ್ರೆ ಮತ್ತೆ ಕ್ವಶನ್ ಅಂಡ್ ಆನ್ಸರ್ ಸೆಷನ್ಗೆ ಬರ್ತೀವಿ. ಮತ್ತೆ ತುಂಬಾ ಆಪರ್ಚುನಿಟೀಸ್ ಇರುತ್ತೆ ಡಿಸ್ಕಷನ್ ಮಾಡೋದಕ್ಕೆ. ದಯವಿಟ್ಟು ಕ್ಷಮಿಸ್ಬೇಕು. ಇವಾಗ ವಿ ವಿಲ್ ಪ್ಲೀಸ್ ಕಂಟಿನ್ಯೂ. ವಿ ವುಡ್ ಲೈಕ್ ಟು ಬ್ರಿಂಗ್ ಆನ್ ಕೆ ಬಿ ಮಠ್ ಅವ್ರನ್ನ ಟು ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಸ್ಲೈಡ್. No worries, thank you. ಮತ್ತೆ ನಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಡ್ತೀವಿ ನಿಮ್ಗೆ. ಎಲ್ಲ ಇಂಪಾರ್ಟೆಂಟ್ ಇದೆ. We will address every question, but please excuse us for now. No worries. I'm absolutely fine. Thank you. Thank you, sir. Please welcome. Sorry, Mahesh. Yeah. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಶರಣು ಎಲ್ರಿಗೂ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ, ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಈಗ ನೀವು ಸ್ಲೈಡ್ ಮೇಲೆ ನೋಡ್ತಾ ಇರೋದು, this is the team where we required the 5 members for the registration purpose. ಮೊದಲಿಗೆ ನಾವೆಲ್ಲ ಇದ್ರ ಮೇಲೆ ಹೇಳಿದೀವಿ. ಲೆಜಿಸ್ಲೇಷನ್ ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟ್ ಗೆ 5 ಜನ ಬೇಕಾಗಿತ್ತು. ಅದಕ್ಕೆ ನಾವು ಯಾರು ಆಲ್ ಪ್ರೆಸಿಡೆಂಟ್ ಫೋರಮ್ ಇದನ್ನ ಡಿಸ್ಕಸ್ ಮಾಡ್ತಾ ಇದೀವಲ್ಲ, ಅದರಿಂದ 4 ಜನ ಆಸ್ಟ್ರೇಲಿಯಾ ಬೇಸ್ಡ್, ಆಮೇಲೆ ಒಬ್ರು ಇಂಟರ್ನ್ಯಾಷನಲ್, ಅವ್ರನ್ನ ಚೂಸ್ ಮಾಡಿ 5 ಜನನ ರಿಜಿಸ್ಟ್ರೇಷನ್ ಪರ್ಪಸ್ ಗೆ ಇವ್ರನ್ನ ಸೆಲೆಕ್ಟ್ ಮಾಡಿದೀವಿ. ಈ 5 ಜನ. ಸೊ ಐಡ್ ಲೈಕ್ ಟು ಸೇ ಥ್ಯಾಂಕ್ ಯು ಟು ಆಲ್ 5 of them who came forward to be part of the registration. ಯಾವುದೇ ಒಂದು ದೊಡ್ಡ ಕೆಲಸ ಸ್ಟಾರ್ಟ್ ಆಗ್ಬೇಕಂದ್ರೆ ಚಿಕ್ಕದಿಂದ ಸ್ಟಾರ್ಟ್ ಆಗುತ್ತೆ. ಇದು ಒಂದು it is a small beginning. There are, as Girija ಅವರು ಹೇಳ್ದಂಗೆ, there are so many positions and opportunities for everybody to get into this big event. So thank you for this. Over to you, Girish. Thank you, K.B. Mott, sir. So thank you so much for this wonderful oath that you have provided to all of us. As we discussed, like ಬಸವಣ್ಣನವರ ತತ್ವದಲ್ಲಿ ನಡೆಯೋದು ತುಂಬಾ ಒಂದು ಮಹತ್ತರವಾದಂತಹ ಒಂದು ಘಟ್ಟ. ಸೊ ಅದರಿಂದಾನೇ ನಾವು ಆ ತತ್ವವನ್ನು ಮುಂದೆ ಬೆಳೆಸ್ಕೊಂಡು ಹೋಗಕ್ಕೆ ಅನುಕೂಲ ಆಗುತ್ತೆ. ಸೊ ಅದಾದ್ಮೇಲೆ ಈಗ ನೆಕ್ಸ್ಟ್ ಸ್ಲೈಡ್. I would like to invite Kalburgi sir to take it over. ಎಲ್ಲರಿಗೂ ಶರಣಾರ್ಥಿ. I get this opportunity to serve the Sharanas residing in this society, and this is our standard kind of logo, and we rely on our philosophy, Vachana Mahasamputa. Go to next slide, please. Okay. ನಾನು ಬ್ರಹ್ಮ ಪದವಿಯನ್ನಲ್ಲೇ, ವಿಷ್ಣು ಪದವಿಯನ್ನಲ್ಲೇ, ರುದ್ರ ಪದವಿಯನ್ನೊಲ್ಲೆನಯ್ಯ, ನಾನು ಮತ್ತಾವ ಪದವಿಯನ್ನೊಲ್ಲೆನಯ್ಯ, ನಿಮ್ಮ ಸದ್ಭಕ್ತರ ಪಾದವನರಿವ ಮಹಾ ಪದವಿಯ ಕರುಣಿಸು ಕೂಡಲ ಸಂಗಮ ದೇವ. ಈ ಒಂದು ಬಸವಣ್ಣನವರ ತತ್ವದಲ್ಲಿ ನಾನು ಮುಂದುವರಿತೀನಿ. ನನಗೆ I'm more interested in serving the community than my own degree. This padavi adana ನನಗೆ ಬೇಕಿಲ್ಲ ಅಂತ. I can say I pledge allegiance to the ethos of the Basava Samiti of Asia Pacific Limited and assume office as the chair on this day of 2nd May 2021. In my role, I will be guided by the Basava philosophy and the legislations of Australia and other members countries. Sri Guru Basava Lingaya Namaha. Sri Guru Basava Lingaya Namaha. Thank you, sir. Okay, can I request Girija Karekal to take oath to assume the office? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪದವಿಯ ನಿಮ್ಮ ಕೊರಳಲ್ಲಿ ಕಟ್ಟಿಕೊಳ್ಳಿ, ಪರಮ ಪದವಿಯ ನಿಮ್ಮ ತಲೆಯಲ್ಲಿ ಸುತ್ತಿಕೊಳ್ಳಿ, ಎನಗೆ ನಿಮ್ಮ ತೊತ್ತು ಸೇವೆಯೇ ಸಾಕು ಮಹಾಲಿಂಗ ಗಜೇಶ್ವರ ದೇವ, ಪರಮ ಪದವಿಯ ನಿಮ್ಮ ಉರದಲ್ಲಿ ಇರಿದುಕೊಳ್ಳಿ.
I pledge allegiance to the ethos of the Basava Samiti of Asia Pacific Limited and assume office as the Deputy Chair on this day of the 2nd May 2021. In my role, I'll be guided by the Basava philosophy and the legislations of Australia and other member countries. Sharanu Sharanarthi. Sri Guru Basavalingaaya Namaha. Sri Guru Basavalingaaya Namaha. I now invite Dr. Manjunath Rajshekar to assume the office as the Executive Director. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಇದಕ್ಕೆ ನಿಮ್ಮ ಪದ ಸಾಕ್ಷಿ, ಎನ್ನ ಮನಸ್ಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿಬ್ಬ. ಬಸವಣ್ಣವ್ರು ಹೇಳುವಂತೆ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಅಂದ್ರೆ ಶರಣರು ಎಲ್ಲದಕ್ಕಿಂತ ದೊಡ್ಡವರು, ನಾನು ಒಬ್ಬ ಸೇವಕ ಅಷ್ಟೇ. Myself, Manjunath Rajshekar, would like to pledge as below. I pledge allegiance to the ethos of the Basava Samiti of Asia Pacific Limited and assume office as the director on this day of 2nd May 2021. In my role, I will be guided by the Basava philosophy and the legislations of Australia and other member countries. Sharanu Sharanarthi. Sri Guru Basavalingaya Namaha. Sri Guru Basavalingaya Namaha. ಶರಣು ಶರಣಾರ್ಥಿ ಮತ್ತೊಮ್ಮೆ ಎಲ್ಲರಿಗೂ. ನಾವು ಇದು ಒಂದು ವಿಶೇಷವಾದ ಈ ಕಾರ್ಯಕ್ರಮದ ಒಂದು ವಿಶೇಷವಾದ ವೈಶಿಷ್ಟ್ಯತೆ ಏನು ಅಂದ್ರೆ, ಯಾವಾಗ್ಲೂ ಪ್ರಜೆಗಳಿರ್ತಾರೆ, ಪ್ರಭುಗಳಿರ್ತಾರೆ. ಪ್ರಜೆಗಳಿಲ್ಲದೆ ಪ್ರಭುಗಳಿಲ್ಲ, ಪ್ರಭುಗಳಿಲ್ಲದೆ ಪ್ರಜೆಗಳಿಲ್ಲ. ವಿ ಆಲ್ ನೀಡ್ ಸಮನ್ ಟು ಮ್ಯಾನೇಜ್ the people for a short period of time, because and everyone should get the opportunity. ನಮಗೆ ಬಸವಣ್ಣವರು ಕಲಿಸ್ಕೊಟ್ಟಿರೋದು ಪ್ರಜಾಪ್ರಭುತ್ವ. ಪ್ರಪ್ರಥಮವಾಗಿ ಈ ಏಷ್ಯಾ ಪೆಸಿಫಿಕ್ ಲಿಮಿಟೆಡ್ ಈ ಚಾರಿಟಿಯಾಗಿ ಸಂಸ್ಥೆನ ಎಸ್ಟಾಬ್ಲಿಷ್ ಮಾಡಬೇಕಾದಾಗ ನಾವು ಪ್ರಜಾಪ್ರಭುತ್ವ ಆರ್ ಡೆಮೋಕ್ರಸಿನ ಮೂಲತವಾಗಿ ಬೇರೂರಿ ಬೆಳೆಸಿದೀವಿ. ಇಲ್ಲಿ ಪ್ರಜೆಗೆ ಪ್ರಭುಗೆ ಸ್ವಲ್ಪನೇ ವ್ಯತ್ಯಾಸ ಇದೆ. ಇಂದಿನ ಪ್ರಜೆಗಳು ನಾಳೆಯ ಪ್ರಭುಗಳು, ಇಂದಿನ ಪ್ರಭುಗಳು ನಾಳೆಯ ಪ್ರಜೆಗಳು. ಸೊ ಇವತ್ತು ನಾನು ಆಫೀಸ್ ಅಸ್ಯೂಮ್ ಮಾಡಿದ್ರೆ ನಾಳೆ ಐ ವಿಲ್ ಬಿ ಎ ನಾರ್ಮಲ್ ಪರ್ಸನ್, ಐ ವಿಲ್ ಬಿ ಜನರಲ್ ಪಬ್ಲಿಕ್. But whether I am general public or I am an office holder, it doesn't make a difference, because we are all here to support the cause of Basava philosophy and to let it grow and nurture. It is each and every one of our duty to protect, to preserve and to apply and adopt it within our life on a daily basis. So I request, ಬಹುಶಃ ಈ ತರ ಎಲ್ಲಿನೂ ನಡೆದಿಲ್ಲ, ಪ್ರೆಸಿಡೆಂಟ್ಸ್, ಪ್ರೈಮ್ ಮಿನಿಸ್ಟರ್ಸ್ ಆನ್ ಬಿಹಾಫ್ ಆಫ್ ದ ಪೀಪಲ್ ಓತ್ ತಗೊಳ್ತಾರೆ. ಆದರೆ ಐ ರಿಕ್ವೆಸ್ಟ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಯು, ಆಲ್ ದ ಪ್ರೆಸಿಡೆಂಟ್ಸ್ ಆಫ್ ದಿ ಆಸ್ಟ್ರೇಲೇಷಿಯಾ, ದ ನ್ಯೂ ಟೀಮ್ and the participants who are attending this organization and this presentation, and your children and your parents, everyone to come forward to take this oath, which says, ನನ್ನೊಂದಿಗೆ ಹೇಳಬಹುದು, ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ನಾವ್ ಏನ್ ಮಾಡಿದೀವಿ ಅಂದ್ರೆ, ಎಡಗೈಯಲ್ಲಿ ಇಷ್ಟಲಿಂಗನ ಹಿಡ್ಕೊಂಡಿದೀವಿ, ಬಲಗೈನ ಲಿಂಗದ ಮೇಲೆ ಇಟ್ಕೊಂಡ್ಬಿಟ್ಟು ಬಸವಣ್ಣನವ್ರನ್ನ ನೆನೆಸ್ಕೊಳ್ತಾ ಈ ವಚನನ ದಯವಿಟ್ಟು ಮ್ಯೂಟ್ ಆಗಿದೆ, ಆದ್ರೂ ಪರವಾಗಿಲ್ಲ, ಎಲ್ಲರೂ ಮನಸ್ಸಿನಲ್ಲಿ ಹೇಳ್ಕೊಳ್ರಿ. ಕೊರಳಲ್ಲಿ ಲಿಂಗ ಇರ್ಲಿಲ್ಲ ಅಂದ್ರೆ ಬಸವಣ್ಣವರ ಭಾವಚಿತ್ರ ಇದ್ರೆ ಅದ್ರ ಮೇಲೆ ಇಟ್ಕೊಳ್ರಿ, ಕೈ ಇಡ್ರಿ. ಇಲ್ಲ ಅಂದ್ರೆ ಮನಸ್ಸಿನಲ್ಲಿ ಬಸವಣ್ಣವ್ರ, ಗುರು ಬಸವಣ್ಣನವ್ರನ್ನ ನೆನೆಸ್ಕೊಳ್ತಾ ಎಲ್ಲರೂ ಮನಸ್ಸಿನಲ್ಲಿ ಕೇಳ್ಕೊಳ್ಳಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. We, the followers of Basava's philosophy, make this commitment in the spirit of reconciliation to deliver aspirational educational outcomes for the people. As Sharanas of this charity, we have a responsibility to develop a genuine understanding, practice, promote and protect this Basava philosophy for generations to come. Sharanu Sharanarthi, thank you very much everyone for participating in this public oath. Thank you so much, Girisha madam, and thank you all to all the Sharanas
Om Shri Guru Basava Lingaya Namaha. Om Shri Guru Basava Lingaya Namaha. Om Shri Guru Basava Lingaya Namaha. Congratulations and congratulations to all the Sharanas. And I think we are moving to a different chapter, a new chapter in a big platform, integrating all of us, like to spread this Basava Tattva. And furthermore, we will continue. I would like to request Dr. Kalburgi sir as a chair's first message to all the Sharanas. Congratulations, uncle. Thank you very much. Sharan Sharanarthi. Om Shri Guru Basava Lingaya Namaha. Om Shri Guru ಇವತ್ತಿನ ಈ ಜೂಮ್ ಮೀಟಿಂಗ್ ನಲ್ಲಿ ಸುಮಾರು 88 ಜನರು ಪಾರ್ಟಿಸಿಪೇಟ್ ಮಾಡಿದ್ರು. ಇಟ್ಸ್ ರಿಯಲಿ ಗ್ರೇಟ್ ಆನರ್ ಫಾರ್ ಅಸ್ ದಟ್ in large number of Sharanas they attended, and also I was reading very encouraging messages from the chat box, and special thanks to Vijay Kumar Kamar and Harish Hirebhat ಅವರಿಗೆ ಮತ್ತು ನಮ್ಮ ಹಿರಿಯರಾದ ಮಲ್ಲಿಕಾರ್ಜುನ ಮಾಲಿ ಪಾಟೀಲ್ರಿಗೆ ಮತ್ತು ರವಿಶಂಕರ್ ಅವರಿಗೆ ನಿಮ್ಮ ಅಡ್ವೈಸ್ ಆಗಲಿ, ನಿಮ್ಮ ಕಾಶನ್ ಅದನ್ನ ನಾವೆಲ್ಲ ಲೆಕ್ಕದಲ್ಲಿ ಇಟ್ಕೊಂಡು ಮುಂದೆ ನಾವು ನಡಿತೀವಿ ಅಂತ ನಾವು ನಿಮಗೆ ಭರವಸೆ ಕೊಡ್ತೀವಿ. ಮುಂದಿನ ಸ್ಲೈಡ್ ತಗೊಳ್ಳಿ ಪ್ಲೀಸ್. ಓಕೆ, ಈಗ ಟು ಅಡ್ವಾನ್ಸ್ ಎಜುಕೇಶನ್, ಈಗ ನಮಗೆ ಈ ಇದು ACNC ರಿಜಿಸ್ಟ್ರೇಷನ್ ಸಿಗಬೇಕಾದ್ರೆ ಮೊದಲು ನಾವು ಇದು ಎನ್ವಿರಾನ್ಮೆಂಟ್ ಅಂಡ್ ಕಲ್ಚರ್ ಬಗ್ಗೆ ನಾವು ಕೇಳಿದ್ದೆವು. ಆದರೆ ಅವರು ತುಂಬಾ ಸ್ಟಡಿ ಮಾಡಿ, ಆಸ್ಟ್ರೇಲಿಯನ್ ಗವರ್ಮೆಂಟ್ ತುಂಬಾ ಸ್ಟಡಿ ಮಾಡಿ, they have come to the conclusion that for your proposal, for your vision, education is the best area. You can do a lot of whatever you have suggested in the application. So you can cover in the education. So to advance education by establishing and operating primary schools, in Australia and also New Zealand, in primary schools there is one part we can teach our different religions. We can also introduce our Basava philosophy to in the schools. There is a possibility, and also government will support for that. And we can like as usual, we can continue Mahamani and Sammelana in a large scale, providing life skills training to young people from disadvantaged backgrounds. And also we can relieve poverty by providing scholarships. These are all government facilities are there, and we have to work for that, and we will be trained for that. Without training, without understanding, without collecting information, you can't do anything more professionally, more effectively, and serve the community. And we also can relieve poverty by providing scholarships, enhanced opportunities for promoting Basava philosophy. That is our main area. Now, ಥ್ಯಾಂಕ್ಸ್ ಟು ಮಹೇಶ್. ಈಗ ಒಂದು ಕ್ವಶನ್ ಕೇಳಿದ್ರೆ ಏನಂದ್ರೆ, ನೀವು ಅಲ್ಲೆಲ್ಲ ಟ್ರಾವೆಲ್ ಮಾಡುವಾಗ ಈ ಶರಣ ಫಿಲಾಸಫಿಯಲ್ಲಿ ಇಂಟ್ರೆಸ್ಟ್ ಇದ್ದವರು, ನಾವು ಲಿಂಗಾಯತರು ಅಂತ ಅನ್ನೋದಕ್ಕಿಂತ ಶರಣ ಫಿಲಾಸಫಿಯಲ್ಲಿ ಇಂಟ್ರೆಸ್ಟ್ ಇದ್ದವರು ಅಲ್ಲಿ ಇದ್ರೆ ನೀವು ನಮಗೆ ಪ್ಲೀಸ್ ಗಿವ್ ದೇರ್ ಕಾಂಟ್ಯಾಕ್ಟ್ ಟು ಅಸ್, like email and name and and phone numbers. We will contact them and we will talk to them, and we will find out their interest, and accordingly we can create new chapters. So now immediately we are starting one new chapter at Cairns. So now we will there will be a grand opening of Cairns chapters 14th May 2021, and they will send you invitation to all of you. Please try to attend and send your best wishes if you are not able to attend physically. And that chapter will be headed by Mr. Rashekar Muddappa. He is father of our Dr. Manjunath Rashekar, and he was previously in New Zealand, and I know him personally very well. He is our family friend. I am sure that
care chapter will flourish and do a lot of activities like any other chapters. Next chapters. So now I declare that Basava Samiti of Asia Pacific Limited will go live from 1st of July onwards. Sharanu Sharnarthi. Congratulations to you all. Thank you. Thank you. Now, Viresh, What? over to you. Yeah. so Viresh, over to you, please. Thank you. Thank you, sir. So now the next phase is what next? So what will be the next steps? After we are in this platform already and going to spread this tattva, this message, this Basavanishte in a broader perspective. So I would like to invite Siddesh sir to say a few words about. Sorry. Dr. Manjunath. Manjunath sir. Yeah, I would like to invite Dr. Manjunath sir to. Leena Kalburgi ಅವರು. Oh, sorry. Okay. Thank you. Thank you. ಈಗ ನ್ಯೂ ಚಾಪ್ಟರ್ ಶುರು ಆದ ನಂತರ ನಾವು ವಿ ಹ್ಯಾವ್ ಗಾಟ್ ಆನ್ಬೋರ್ಡಿಂಗ್ ಕಿಟ್ಸ್. ಸೊ ಆನ್ಬೋರ್ಡಿಂಗ್ ಕಿಟ್ಸ್ ನಲ್ಲಿ ನಾವು ಎಲ್ಲ ಅಂದ್ರೆ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ. ಪ್ಲಸ್ ದಟ್ ಕಿಟ್ ವಿಲ್ ಕಂಟೈನ್ ದ ಮೆಂಬರ್ಶಿಪ್ ಫಾರ್ಮ್ಸ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಫೈನಾನ್ಷಿಯಲ್ ಡೀಟೇಲ್ಸ್, ಹೌ ಟು ಮ್ಯಾನೇಜ್ ಯುವರ್ ಆರ್ಗನೈಸೇಷನ್ಸ್. ಅಂದ್ರೆ ಈಗ every 2 years ಅಥವಾ 1 year when AGM happens in every chapters and there will be new members come through and then ಅವ್ರಿಗೆಲ್ಲ ನಾವು ಈ new umbrella organization will provide the trainings. ಆ ಟ್ರೈನಿಂಗ್ ಆನ್ಬೋರ್ಡ್ ಕಿಟ್ ಟೈಮ್ ಟೇಬಲ್ ಕೆಳಗಡೆ ಇದೆ, ನೆಕ್ಸ್ಟ್ ಸ್ಲೈಡ್ ಮೇಲೆ ಇದೆ. ಸೊ ಅದೆಲ್ಲ ನೀವು ಥಿಂಕ್ ದಿಸ್ ಇಸ್ ಅ ಸೆಲ್ಫ್ ಎಕ್ಸ್ಪ್ಲನೇಟರಿ and then these time and the time slots will we will follow. And see, every chapter has got the time and when and what will happen. And this will be shared with everyone later. Yeah. Thank you. Thank you, Leena madam. Yeah, as we continue to the next section, so I would like to invite Dr. Manjunath sir to take over to the next slides. ಎಲ್ಲರಿಗೂ ಶರಣು. ಸೊ ಇವತ್ತಿನ ವಿರ್ಚುವಲ್ ಟೌನ್ ಹಾಲ್ ನ ಕಡೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಸೊ ಬಸವಣ್ಣವರು ಒಂದು ಸಂದರ್ಭದಲ್ಲಿ ಒಂದು ವಚನದಲ್ಲಿ ಹೇಳ್ತಾರೆ, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ. ಕಲ್ಯಾಣವೆಂಬುದು ಪ್ರಣತೆಯಾಯಿತು, ನಾನು ತೈಲವಾದೆನು, ನೀವು ಬತ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು. ಈ ವಚನದಲ್ಲಿ ಹೇಳೋ ತರ ಇಲ್ಲಿ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್. ಅಂದ್ರೆ ಒಂದು ಪ್ರಣತೆ ಆಗಿರಬಹುದು, ಅಥವಾ ತೈಲ ಆಗಿರ್ಬೋದು, ಬತ್ ಆಗಿರ್ಬೋದು, ಜ್ಯೋತಿ ಆಗಿರ್ಬೋದು, ಇದರಲ್ಲಿ ಪ್ರತಿಯೊಂದು ಅಂಶನೂ ಕೂಡ ಇಂಪಾರ್ಟೆಂಟ್ ಟು ಗೆಟ್ ದ ಲೈಟ್. ಸೊ ಅದೇ ರೀತಿ ಇಲ್ಲಿ ಎಲ್ಲ ಶರಣರ ಉದ್ದೇಶ ಒಂದೇ ಇತ್ತು, ಅವರ ಯೋಚನಾ ಶಕ್ತಿ ಕೂಡ ಒಂದೇ ಇತ್ತು. ಒಂದು ದೀಪದಲ್ಲಿ ಬತ್ತಿ ಹೇಗೆ ಮುಖ್ಯನೋ ತೈಲವೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಅದೇ ರೀತಿ ಇವತ್ತಿನ ದಿನ ಇಲ್ಲಿ ಸೇರಿರೋ ಎಲ್ಲ ಶರಣರ ಉದ್ದೇಶ ಕೂಡ ಒಂದೇ, ಅವರು ನಡೀತಾ ಇರೋ ಗುರಿ ಕೂಡ ಒಂದೇ. ಸೊ ಶರಣರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೆಯೋದು ಹೇಗೆ ಮತ್ತು ನಮ್ಮ ಮುಂದಿನ ಜನರೇಷನ್ಗೆ ಒಂದು ಭದ್ರ ಬುನಾದಿ ಅಡಿಪಾಯ ಹಾಕೋದು ಹೇಗೆ ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಇಂತಹ ಒಂದು ಅಭೂತಪೂರ್ವವಾದ ಕೆಲಸ ಆಗ್ಬೇಕಾದ್ರೆ ಅದು ಒಬ್ಬರಿಂದ ಸಾಧ್ಯ ಇಲ್ಲ. ಆ ವಚನದಲ್ಲಿ ಹೇಳೋ ತರ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕಾಂಟ್ರಿಬ್ಯೂಷನ್, ತಮ್ಮ ತಮ್ಮ ಅನುಭವಕ್ಕೆ ಅನುಗುಣವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ನಾನು ಶ್ರೀಮತಿ ಗಿರಿಜಾ ಕರೇಕಲ್ ಅವರಿಗೆ ವಂದನೆಯನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಕೆಲವರಲ್ಲಿ ನಾಲೆಡ್ಜ್ ಇರುತ್ತೆ, ಆದ್ರೆ ಅದನ್ನ ಆಕ್ಷನ್ ಗೆ ತರೋ ಮನಸ್ಸು ಇರೋದು ಕಷ್ಟ, ಅದನ್ನ ಆಟಿಟ್ಯೂಡ್ ಇರ್ಬೇಕು. ಸೊ ಈ ನಾಲೆಡ್ಜ್, ಆಕ್ಷನ್ ಅಂಡ್ ಆಟಿಟ್ಯೂಡ್ ಇವು ಎಲ್ಲನೂ ಕೂಡ ಅವರು ಒಬ್ರಲ್ಲೇ ಇದ್ದಿದ್ದಕ್ಕೆ ಈ ಕೆಲಸ ಸಾಧ್ಯ ಆಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟು ಬಿ ರಿಜಿಸ್ಟರ್ಡ್ ಅಂಡರ್ ACNC ಬಹಳ ಪೇಪರ್ ವರ್ಕ್ ಪ್ರಿಪೇರ್ ಮಾಡಬೇಕಾಗಿತ್ತು, ಸಾಕಷ್ಟು ಡಾಕ್ಯುಮೆಂಟ್ಸ್ ಬರಿಬೇಕಾಗಿತ್ತು, ಪಾಲಿಸೀಸ್ ನ ರೆಡಿ ಮಾಡಬೇಕಾಗಿತ್ತು, ಸಾಕಷ್ಟು ಗವರ್ಮೆಂಟ್ ಅಫಿಷಿಯಲ್ಸ್ ಜೊತೆ ಮಾತನಾಡಬೇಕಾಗಿತ್ತು, ಲಾಯರ್ಸ್ ಜೊತೆ, ಅಕೌಂಟೆಂಟ್ಸ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಾಗಿತ್ತು. ಅಷ್ಟೇ ಅಲ್ಲ, ಎಲ್ಲ ಪ್ರೆಸಿಡೆಂಟ್ಸ್ ಗಳ ಜೊತೆ ಕೋಆರ್ಡಿನೇಟ್ ಮಾಡಬೇಕಾಗಿತ್ತು.
ಪ್ರತಿಯೊಬ್ಬರ ಪ್ರೆಸಿಡೆಂಟ್ಸ್ ಕೂಡ ಬೇರೆ ಬೇರೆ ಸ್ಥಳದಲ್ಲಿ ಇದ್ರು, ಬೇರೆ ಬೇರೆ ಟೈಮ್ ಝೋನ್ ಅಲ್ಲಿ ಇತ್ತು. ಸೊ ಅವರೆಲ್ಲರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಇವೆಲ್ಲವನ್ನ ಸಮರ್ಥವಾಗಿ ನಿರ್ವಹಿಸಿ ಕಡೆಗೂ ಈ ಹಡಗನ್ನ ಎಂತಹ ಬಿರುಗಾಳಿ ಚಂಡಮಾರುತ ಬಂದು ಹೆದರದೆ ದಡ ಮುಟ್ಟಿಸಿದ ಶ್ರೀ ಗಿರಿಜಾ ಕರೇಕಲ್ ಅವರಿಗೆ ನನ್ನ ಮತ್ತು ಎಲ್ಲ ಶರಣರ ಪರವಾಗಿ, ಬಸವ ಸಮಿತಿ ಆಫ್ ಏಷ್ಯಾ ಪೆಸಿಫಿಕ್ ಪರವಾಗಿ ವಂದನೆಯನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. So next is all presidents of various chapters. It's not easy to attend 2 or 3 meetings in a week. To make time to do all these activities after your work and family commitments is not at all easy. So ಇದಕ್ಕೆಲ್ಲ ಒಂದು it is all possible with strong commitment and ಮತ್ತೆ ಇದು ನನ್ನ ಸಂಸ್ಥೆ ಮತ್ತೆ ಇದು ನನ್ನ ಕೆಲಸ ಅಂತ ಒಂದು ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ಇದು ಸಾಧ್ಯ. ಮತ್ತು ಇಲ್ಲಿ ಎಷ್ಟೊಂದು ನಾಲೆಡ್ಜ್ಗಳು ಪ್ರತಿಯೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಅವರ ದೇ ಹ್ಯಾವ್ ಗಾಟ್ ನಾಲೆಡ್ಜ್ ಅಂಡ್ ಅವರ ಅನುಭವ ಪ್ರತಿಯೊಂದು ಕ್ಷೇತ್ರದಲ್ಲೂ ಇತ್ತು. ಇದೆಲ್ಲ ಒಂದು ಕಡೆ ಸೇರಿ ಪ್ರತಿಯೊಬ್ಬರು ತಮ್ಮ ಚಾಪ್ಟರ್ ಟೀಮ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಅವರೆಲ್ಲರ ಸಲಹೆಗಳನ್ನ ತಗೊಂಡು ಅದನ್ನ ನಮ್ಮೆಲ್ಲರ ಜೊತೆ ಹಂಚಿಕೊಂಡು ಡಿಸ್ಕಸ್ ಮಾಡಿ ಅದರಿಂದ ಇಂತ ಒಂದು ಫೈನಲ್ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಡಾಕ್ಟರ್ ಲಿಂಗಪ್ಪ ಕಲ್ಬುರ್ಗಿ ಮತ್ತು ಲೀನಾ ಕಲ್ಬುರ್ಗಿ ಅವರು ಅವರ ಅನುಭವ ನಮಗೆ ತುಂಬಾ ಹೆಲ್ಪ್ ಆಯ್ತು. ಅದರಲ್ಲೂ ನ್ಯೂಜಿಲೆಂಡ್ ಟೈಮಿಂಗ್ಸ್ ಈಸ್ ಡಿಫ್ರೆಂಟ್. ನಾವಿಲ್ಲಿ 7 ಗಂಟೆಗೆ 8 ಗಂಟೆಗೆ ನಾವು ಮೀಟಿಂಗ್ ಗೆ ಕೂತ್ರೆ ಅಲ್ಲಿ ರಾತ್ರಿ 12 ಗಂಟೆ 1 ಗಂಟೆ ಅದು ಮುಗಿಲಿಕ್ಕೆ ರಾತ್ರಿ 2 ಗಂಟೆ ಆಗ್ತಾ ಇತ್ತು. ಆದ್ರೂ ಕೂಡ ಅವ್ರು ಬರ್ತಾ ಇದ್ರು. ಅದೇ ರೀತಿ ಸೋಮಶೇಖರ್ ಅವರು ಫ್ರಮ್ ಸಿಂಗಾಪುರ್ ಅಗೇನ್ ಈಸ್ ಫ್ರಮ್ ಇಟ್ಸ್ ಎ ಡಿಫರೆಂಟ್ ಟೈಮಿಂಗ್ ಝೋನ್. ಅವ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇದರಿಂದ ನಮಗೆ ತುಂಬಾ ಸಲಹೆಗಳನ್ನ ನೀಡಿದ್ರು. ಪರ್ತ್ ಕೂಡ ಇಟ್ಸ್ ಇನ್ ಎ ಡಿಫರೆಂಟ್ ಟೈಮಿಂಗ್ ಝೋನ್. ಮತ್ತು ಸಂಗಮೇಶ್ ಸಾಲಿಮಠ್ ಫ್ರಮ್ ಸಿಡ್ನಿ, ಸಿದ್ದೇಶ್ ಫ್ರಮ್ ಪರ್ತ್, ಕೆಬಿ ಮಠ್ ಫ್ರಮ್ ಮೆಲ್ಬೋರ್ನ್, ಶ್ರೀ ಷಡಕ್ಷರಿ ಫ್ರಮ್ ಅಡಿಲೈಡ್. ಇವರು ಎಲ್ಲರೂ ಕೂಡ ತಮ್ಮ ತಮ್ಮ ಅನುಭವಗಳನ್ನ ಹಾರ್ಡ್ ವರ್ಕ್ ಅನ್ನ ಈ ಮಹಾನ್ ಕಾರ್ಯಕ್ಕೆ ಒಮ್ಮನದಿಂದ ಅರ್ಪಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವನ್ ಬಸು ಕೆಬಿ ಮಠ್ ಅವರು ಇಂಡಿಯಾದಿಂದ ಕೂಡ ಅವರು ಎಷ್ಟೋ ಮೀಟಿಂಗ್ ಗಳನ್ನ ಅಟೆಂಡ್ ಆಗಿದ್ರು ಅಲ್ಲಿದ್ಕೊಂಡು. ಸಂಗಮೇಶ್, ಸಿದ್ದೇಶ್ ಮತ್ತೆ ಷಡಕ್ಷರಿ ಇವರೆಲ್ಲರೂ ಕೂಡ ಥ್ರೂ ದೇರ್ ಕಾಂಟ್ಯಾಕ್ಟ್ಸ್ ಥ್ರೂ ಅಕೌಂಟೆಂಟ್, ಲಾಯರ್ಸ್ ಮತ್ತೆ ವೆಬ್ ಡಿಸೈನಿಂಗ್ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಕೆಲಸಗಳನ್ನ ಮಾಡ್ಲಿಕ್ಕೆ ಅವರೆಲ್ಲರ ಸಹಕಾರ ಸಿಕ್ತು. ಇವರೆಲ್ಲರಿಗೂ ನನ್ನ ಪರವಾಗಿ ಮತ್ತೆ ಬಸವ ಸಮಿತಿ ಏಷ್ಯಾ ಪೆಸಿಫಿಕ್ ಪರವಾಗಿ ಎಲ್ಲ ಶರಣರ ಪರವಾಗಿ ನನ್ನ ವಂದನೆಯನ್ನ ಅರ್ಪಿಸ್ತೇನೆ. ನೆಕ್ಸ್ಟ್ ಈಸ್ ಆಸ್ಟ್ರೇಲಿಯನ್ ಗವರ್ಮೆಂಟ್ ಅಂಡ್ ಅಫಿಷಿಯಲ್ಸ್. So just to name some, Justice Connect from Victoria Government, Office of Fair Trading from New South Wales, Queensland and Western Australia, ASIC, that is Australian Securities and Investment Commission, ATO, ACNC, that is Australian Charity and Not-for-Profit Commission, lawyers, accountants. Everyone kuda they responded very well to our needs. They understood what our genuineness and our intentions and our goodwill. ಸೊ ಅವರ ಎಲ್ಲರೂ ಕೂಡ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಇವರೆಲ್ಲರಿಗೂ ಕೂಡ ನಾನು ಬಸವ ಸಮಿತಿ ಏಷ್ಯಾ ಪೆಸಿಫಿಕ್ ಪರವಾಗಿ ಬಿಗ್ ಥ್ಯಾಂಕ್ ಯು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್ ಈಸ್ ಆಲ್ ಅವರ್ ಸೀನಿಯರ್ ಮೆಂಬರ್ಸ್, ಎಕ್ಸ್ ಪ್ರೆಸಿಡೆಂಟ್ಸ್ ಅಕ್ರಾಸ್ ಆಲ್ ಚಾಪ್ಟರ್ಸ್. ದೇ ಅಟೆಂಡೆಡ್ ಸೋ ಮೆನಿ ಅವರ್ ಮೀಟಿಂಗ್ಸ್ ಅಂಡ್ ದೇ ಕೇಮ್ ಅಪ್ ವಿತ್ ನೀಡ್ ಫಾರ್ ದಿಸ್ ವರ್ಕ್. ಮತ್ತೆ ಇದರಿಂದ ಎಲ್ಲ ಪ್ರಯೋಜನ ಆಗಬಹುದು, ಹೇಗೆ ಮಾಡಿದ್ರೆ ಸರಿ ಮತ್ತೆ ಏನ್ ಮಾಡಿದ್ರೆ ತಪ್ಪು ಅಂತೆಲ್ಲ ವಿಮರ್ಶೆ ಮಾಡಿ ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲ ಪ್ರೆಸಿಡೆಂಟ್ಸ್ ಮತ್ತೆ ಶರಣರ ಸದಸ್ಯರ ಪರವಾಗಿ ವಂದನೆಯನ್ನು ಅರ್ಪಿಸುತ್ತೇನೆ. And next is all our members. The need for this big work started with members. ಅವರೆಲ್ಲರೂ ಕೂಡ ಸರ್ವೆ ಮೂಲಕ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಒಂದು ವೇದಿಕೆ ಏಕೆ ಬೇಕು ಅನ್ನೋದನ್ನ ಅವರು ನಮ್ಗೆ ತೋರಿಸ್ಕೊಟ್ರು. ಮತ್ತೆ ಎಲ್ಲೆಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅಂತ ಸಲಹೆಗಳನ್ನ ನೀಡಿದ್ರು. ಈ ಎಲ್ಲ ಸಲಹೆಗಳ ಪರಿಣಾಮದಿಂದನೇ ಈ ಕೆಲಸ ಆರಂಭ ಆಯ್ತು. ಮತ್ತೆ ಅವರೆಲ್ಲರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನ ಮತ್ತೆ ಬಸವ ಸಮಿತಿ ಆಫ್ ಏಷ್ಯಾ ಪೆಸಿಫಿಕ್ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್ ಈಸ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ಹಿಯರ್ ಇನ್ ಆಸ್ಟ್ರೇಲಿಯಾ ಅಂಡ್ ಆಲ್ಸೋ ಫ್ರಮ್ ಇಂಡಿಯಾ. ಇಂಡಿಯಾದಿಂದನೂ ಕೂಡ ಸಾಕಷ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ವರ್ ಇನ್ವಾಲ್ವ್ಡ್ ಇನ್ ದಿಸ್ ಪ್ರಾಜೆಕ್ಟ್ by giving us guidance and suggestions. ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಮಗೋಸ್ಕರ ದೇ ಸ್ಯಾಕ್ರಿಫೈಸ್ ದೇರ್ ಟೈಮ್. ಮತ್ತೆ ನಾವೆಲ್ಲರೂ ಈ ಮೀಟಿಂಗ್ಗಳಲ್ಲಿ ಭಾಗವಹಿಸಲಿಕ್ಕೆ ಅವರು ನಮಗೆ ಅವಕಾಶ ಮಾಡಿಕೊಟ್ರು. ಸೊ ಅವರೆಲ್ಲರಿಗೂ ಕೂಡ ನಾನು ಬಸವ ಸಮಿತಿ ಏಷ್ಯಾ ಪೆಸಿಫಿಕ್ ಪರವಾಗಿ ಎಲ್ಲರ ಪರವಾಗಿ ನನ್ನ ವಂದನೆಯನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಸೊ ಅಂಡ್ ಈ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಿದ ವೀರೇಶ್ ಅವರು ಹಿರೇಮಠ್ ಅವ್ರಿಗೂ ಕೂಡ ನನ್ನ ವಂದನೆಯನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಕಾರ್ಯಕ್ರಮದ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ there are so many people involved like ಭರತ್ ಅವರು, ಚಂದ್ರಮೌಳಿ ಶ್ರೀಗೆರೆ ಫ್ರಮ್ ಪರ್ತ್, ಇವರೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಸೊ ದ ಲಿಸ್ಟ್ ಟು ಬಿ ಥ್ಯಾಂಕ್ಡ್ ಇಸ್ ಎನಾಮಸ್. ಐ ಕಾಂಟ್ ನೇಮ್ ಎವ್ರಿಒನ್ ಬಟ್ ಐ ಥ್ಯಾಂಕ್ ಯು ಎವ್ರಿಒನ್ ಫಾರ್ ಯುವರ್ ಎಫರ್ಟ್ಸ್. ಮತ್ತೆ ಪ್ರತಿಫಲಾಪೇಕ್ಷೆ ಇಲ್ದಲೇ ಕೂಡ
ಎಲ್ಲ ಮಾಡಿದಂತಹ ಸೇವೆಗೆ ನಾನು ನನ್ನ ವಂದನೆಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅಂಡ್ lastly, I would like to congratulate the new team, new committee chair and his team, and I wish them all the best ಅಂತ ಹೇಳ್ತಾ, ಇವತ್ತು ಈ ಕೆಲಸ ಪ್ರಾರಂಭ ಆಗಿದೆ, ಮುಂದೆ ಇದನ್ನ ಬೇರೆಯವರು ಹಾಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ. ವೀರೇಶ್ ಅವರೇ, ಹೇಳಿ ಸರ್. ಈಗ ಕೆಲವು ಜನರಿಗೆ ಕ್ವಶನ್ ಕೇಳಲಿಕ್ಕೆ ಆಸ್ಪದ ಸಿಕ್ಕಿದ್ದಿಲ್ಲ ಅಂದ್ರೆ ಪ್ಲೀಸ್ ಆಸ್ಕ್ ದೆಮ್ ಟು ಸೆಂಡ್ ದೇರ್ ಕ್ವಶನ್ಸ್ ಇನ್ ರೈಟಿಂಗ್. ಅದಕ್ಕೆಲ್ಲ ನಾವು ಉತ್ತರ ಕೊಡುವ. ಸರಿ ಸರ್, ಸರಿ. ಓವರ್ ಈಗ ಅವ್ರ ಮೆಸೇಜ್ ಅಲ್ಲಿ ಕಳಿಸಿರೋ ಎಲ್ಲಾ ಪ್ರಶ್ನೆಗಳನ್ನ ಸ್ಕ್ರೀನ್ ಶಾಟ್ ತಗೊಂಡಿದೀವಿ. ಅದನ್ನ ಆಮೇಲೆ ನಾವು ಅದನ್ನ ನೀವೆಲ್ಲ ರಿವ್ಯೂ ಮಾಡ್ಬೇಕು. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ತಗೋಬೇಕು ನೀವು, ಯಾಕಂದ್ರೆ ಈಗ ಚಾಟ್ ಬಾಕ್ಸ್ ನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರ್ಲಿಕ್ಕಿಲ್ಲ. ನೋಡಿ, ಅವ್ರ ಹೆಸರು ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ತಗೊಳ್ಳಿ, ಸೊ ದಟ್ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ದೆಮ್. ಇಲ್ಲ, ಅದಕ್ಕಿಂತ you ask them that if anybody wants to have a question, please send us in writing anta. Sure sir. So we'll attend those questions. And okay. ಶರಣಾರ್ಥಿ, ತುಂಬಾ ಧನ್ಯವಾದಗಳು. ಸೊ ಕೊನೆಯ ಹಂತದ ಮಟ್ಟಕ್ಕೆ ಬಂದಿದೀವಿ ಇವತ್ತಿನ ಕಾರ್ಯಕ್ರಮಕ್ಕೆ. ಸೊ ನನ್ನ ಹತ್ರ ಶಬ್ದಗಳಿಲ್ಲ ಅದನ್ನು ಶೇರ್ ಮಾಡ್ಕೊಳ್ಳೋಕೆ. ತುಂಬಾ ಒಂದು ಅದ್ಭುತವಾದ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಇವತ್ತು ನಾನು ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಅನುಭವಿಸ್ತಾ ಇರೋದು ನಮ್ಮ ಒಂದು ಪೂರ್ವ ಜನ್ಮದ ಸುಕೃತದ ಫಲ ಅಂತ ನಾನು ಅನ್ಕೊಂತೀನಿ ವೈಯಕ್ತಿಕವಾಗಿ. ಸೊ ಐ ಥಿಂಕ್ ಇನ್ನೊಂದು 10 ನಿಮಿಷ ಟೈಮ್ ನಮ್ಮ ಹತ್ರ ಇದೆ. ಇವತ್ತಿನ ಈ ಪೂರ್ತಿಯ ಕಾರ್ಯಕ್ರಮಕ್ಕೆ ನಾವು ನಮ್ಮ ಉದ್ದೇಶವನ್ನು ನೋಡಿದಾಗ ಮತ್ತೆ ಆ ಬಸವ ತತ್ವಕ್ಕೆ ಹೋಗ್ತೀವಿ ನಾವು. ಯಾಕಂದ್ರೆ ಬಸವಣ್ಣನವರು ಅಷ್ಟೊಂದು ದೊಡ್ಡ ಕಲ್ಯಾಣ ಕ್ರಾಂತಿ ಮಾಡಿ ಎಲ್ಲವನ್ನು ಮಾಡಿದರೂ ಕೂಡ ಅವರು ಕೊನೆಗೆ ಬರೀತಾರೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದ ನೀವ ಕೂಡಲ ಸಂಗಮ ದೇವ ಅಂತ. ಅಂದ್ರೆ ಇದು ಒಂದು ವಚನ ಯಾವುದೇ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಜಗತ್ತಿನಲ್ಲಿ ನಾವು ಇಂಪ್ಲಿಮೆಂಟೇಷನ್ ಆಗಿ ತಗೊಂಡ್ರೆ ಐ ಥಿಂಕ್ ಯಾವುದೇ ಒಂದು ವ್ಯಕ್ತಿಗೆ ಬೆಳೆಯೋದ್ರಲ್ಲಿ ಯಾವುದೇ ಅಡೆತಡೆ ಇರಲು ಸಾಧ್ಯವಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಸೊ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಅನ್ಕೊಳ್ತಾ ಈ ಒಂದು ವಚನವನ್ನ ಹಾಡಕ್ ಇಷ್ಟಪಡ್ತೀನಿ. ನನಗೊಂದು 5 ನಿಮಿಷ ಅದನ್ನು ಟೈಮ್ ತಗೊಂಡು ಈ ವಚನದ ಒಂದು ಅರ್ಥವನ್ನ ಒಂದು ತಾರತಮ್ಯವನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ನನಗೆ ಒಂದು 5 ನಿಮಿಷ ಸಮಯ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಂಡು ಈ ವಚನವನ್ನು ಶುರು ಮಾಡ್ತೀನಿ. ಮಾಡಿದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ ಶಿವನ ಡಂಗುರ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ ಶಿವನ ಡಂಗುರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ. ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದ ನೀವಾ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ ಶಿವನ ಡಂಗುರ. ಮಾಡಿದೆನೆಂಬುದು 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 ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ ಶಿವನ ಡಂಗುರ. ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ಈ ವಚನದ ಒಂದು ಅರ್ಥವನ್ನು ನಾನು 2 ನಿಮಿಷದಲ್ಲಿ ತಮ್ಮೆಲ್ಲರ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇದು ತುಂಬಾ ಮುಖ್ಯವಾದದ್ದು.
ಯಾಕಂದ್ರೆ ನಮ್ಮ ಬಸವ ತತ್ವ, ನಮ್ಮ ಅವರ ಒಂದು ಸಿದ್ಧಾಂತ, ಬಸವಣ್ಣರ ಒಂದು ಸಿದ್ಧಾಂತ ಏನಪ್ಪಾ ಅಂತಂದ್ರೆ ಎಲ್ಲಾ ಶರಣರು ಇಷ್ಟೆಲ್ಲಾ ಸಾಧನೆಗಳನ್ನ ಮಾಡಿ ನಮಗೆಲ್ಲಾ ಸಮಾಜಕ್ಕೆ ಇಷ್ಟೊಂದೆಲ್ಲ ಕೊಟ್ಟರು ಕೂಡ ಇದು ನಾನಲ್ಲ ನನ್ನ ಹಿಂದೆ ಇರ್ತಕ್ಕಂಥ ಕೂಡಲ ಸಂಗನ ಒಂದು ಶಕ್ತಿ ಇದನ್ನ ನಡೆಸ್ತಾ ಇದೆ ಅಂತ. So I would just like to simply translate this vachana into English. The meaning of this vachana is, if it flashes across the mind that one is performing service, if it flashes across the mind that one is performing service, the drum of Lord Shiva warns with the harsh sound. The drum of Lord Shiva warns with the harsh sound. Never say that you served the Lord. Never say that you served the Lord. Never say that you served his wandering devotees. If the thought that you served does not occur in your mind, the Lord Kudala Sangama will grant you whatever you aspire for. ಎಂಥ ಒಂದು ಅದ್ಭುತ ಒಂದು ಸಂದೇಶವನ್ನು ಬಸವಣ್ಣವರು ಕೊಟ್ಟಿದ್ರು. Man is born to act in this world. It is highly impossible to be alive and not do anything. Existence in a body demands continuous action. Whenever one performs a task, one invariably gets attached to it by focusing the attention on the results, the fruit of the task. Basavanna says, if it flashes in your mind that you are doing a service, the drum of Lord Shiva, essentially your conscience, sounds harshly and warns you not to feel that way. Never say that you are serving the Lord or his devotees. If you can develop this mental capacity to be detached from the action while performing the action, Lord Kudala Sangama will grant whatever you aspire for. So I think this vachana points us towards the path of action, the karma yoga. ನಾವು ಒಂದು ನೋಡಿದಾಗ ನಮ್ಮ ಸಿದ್ಧಾಂತ, ನಮ್ಮ ಪ್ರತಿಯೊಂದು ಮೆಸೇಜ್ಗಳು ನಮ್ಮ ಭಾರತ ದೇಶದಲ್ಲಿ ಬಂದಿದ್ದು ನೋಡ್ಬೇಕಾದಾಗ ಕರ್ಮಯೋಗವನ್ನ ಭಗವದ್ಗೀತೆ ಶ್ರೀಕೃಷ್ಣರು ಹೇಳಿದಾಗೆ ಒಂದು ವಚನದಲ್ಲಿ ಎಷ್ಟು ಸುಲಭವಾಗಿ ಬಸವಣ್ಣನವರು ನಮಗೆ ಇದರ ಒಂದು ಅರ್ಥವನ್ನ ತಿಳಿಸ್ಕೊಟ್ಟಿದ್ದಾರೆ ನಮಗೆಲ್ಲ. ಸೊ ಐ ಥಿಂಕ್ ಅದನ್ನ ಅಳವಡಿಸ್ಕೊಂಡು ಹೋಗೋದು ತುಂಬಾ ಮುಖ್ಯ. ಅದೇ ರೀತಿ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಮಾನವನ ಮನಸ್ಸು ಬಲು ಸಂಕೀರ್ಣವಾದದ್ದಂತೀವಿ ನಾವು. ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಡು ಕಷ್ಟ. ಅದಕ್ಕೆ ತಲತಲಾಂತರ ಸಾಧನೆಗಳೇ ಬೇಕಾಗತ್ತೆ. ಅದರ ಅನೇಕ ಮುಖಗಳಲ್ಲಿ ಚಂಚಲತೆಯೂ ಕೂಡ ಒಂದು. ಅದು ಒಂದು ಕ್ಷಣ ಇದ್ದಂತೆ ಇನ್ನೊಂದು ಕ್ಷಣ ಇರುವುದಿಲ್ಲ. ನಾವು ನಮ್ಮ ಮನಸ್ಸಿನಂತೆಯೇ ಕೆಲಸ ಮಾಡುತ್ತಿದ್ದೇವೆ ಎಂದು ನಾವು ಅನ್ಕೊಂಡಿರ್ತೀವಿ. ನಾವು ಯಾವುದೋ ಸತ್ಕಾರ್ಯ ಮಾಡ್ತೇವೆ, ಅದರಲ್ಲಿ ನಾವು ನಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂತೀವಿ, ಪೂರ್ತಿ 100%. ಅದರಲ್ಲಿ ನಮ್ಮನ್ನೇ ನಾವು ಮರೆತು ಬಿಡ್ತೀವಿ ಅದನ್ನು ಮಾಡಿದಾಗ. ನಿಜವಾಗಿಯೂ ನಾವು ಹೊಗಳಿಕೆಗಾಗಿ ಅದನ್ನು ಮಾಡಿರುವುದಿಲ್ಲ, ಅಥವಾ ಹೊಗಳಿಕೆಗಾಗಿ ಮಾಡುತ್ತಿಲ್ಲ ಎಂದು ಅನ್ಕೊಂಡಿರ್ತೇವೆ. ಆದರೆ ನಮ್ಮ ಕಾರ್ಯವನ್ನು ಜನರು ಮೆಚ್ಚುತ್ತಾರೆ ಮತ್ತು ಮೆಚ್ಚುಗೆಯ ನುಡಿ ನಡೆಯುತ್ತಾರೆ. ಇಲ್ಲಿಯವರೆಗೆ ವಿನಯದ ಮೂರ್ತಿಯಾಗಿದ್ದ ನಮ್ಮ ಮನವು ಒಮ್ಮೆಲೆ ನಮಗೆ ತಿಳಿಯದಂತೆ ನಾನೇ ಆ ಕೆಲಸ ಮಾಡಿದ್ದು ಅನ್ನೋ ಒಂದು ಚಿಕ್ಕ ಒಂದು ಅಹಂಕಾರ ಮನಸ್ಸಿನಲ್ಲಿ ಸೃಷ್ಟಿ ಆಗೇ ಬಿಡುತ್ತೆ. ಅದು ಬೀಗುತ್ತೆ, ಆ ಮನಸ್ಸು, ನಮ್ಮ ಮನಸ್ಸು ಬೀಗುತ್ತೆ. ಅದಕ್ಕೆ ಆ ಸತ್ಕಾರ್ಯವನ್ನು ತನ್ನ ಬೆಲೆಯನ್ನು ಕಳೆದುಕೊಳ್ಳದೆ ಆಗ ನಮ್ಮ ಶಿವನ ಡಂಗುರ ಅನ್ನೋದು ಬಸವಣ್ಣವ್ರು ಹೇಳ್ತಾರೆ, ಅದು ನಮ್ಮ ಅಂತರಂಗ ನಮ್ಮನ್ನು ಮುದಲಿಸುತ್ತದೆ ಅಂತೆ. ಆ ಶಿವನ ಡಂಗುರ ಅನ್ನೋದು ಬೇರೆ ಯಾವುದೂ ಅಲ್ಲ, ನಮ್ಮ ಅಂತರಂಗ ನಮ್ಮ ಮುದಲಿಸುತ್ತಿರುತ್ತೆ. ಮಾಡುವವನು ಮತ್ತು ಮಾಡಿಸುವವನು ತಾನಲ್ಲ, ಯಾವುದೋ ಶಕ್ತಿ ತನ್ನಿಂದ ಮಾಡಿಸುತ್ತಿರುತ್ತದೆ ಎಂಬುದು ಎಲ್ಲರ ಅಂತರಂಗಕ್ಕೂ ತಿಳಿದ ಮಾತು. ಆದರೂ ನಾನೇ ಮಾಡಿದೆ ಎಂಬ ಅಹಂಕಾರ ಮೂಡುತ್ತದೆ. ಆದ್ದರಿಂದ ಬಸವಣ್ಣನವರು ನಾನು ಮಾಡಿದೆ ಎನ್ನಬೇಡಿರಿ ಎನ್ನುತ್ತಾರೆ. ನಾವು ಮಾಡುವುದೆಲ್ಲವನ್ನು ನಾನು ಎಂಬುದನ್ನು ಬಿಟ್ಟು ಮಾಡಿದರೆ ಕೂಡಲ ಸಂಗಮನು ನಮಗೆ ಬೇಕಾಗಿದ್ದ ಎಲ್ಲವನ್ನು ನಮಗೆ ಪೂರೈಸಿಕೊಡ್ತಾನೆ ಅಂತ ಅನ್ನೋ ಮಾತನ್ನು ನಾನು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ನಾನು ಈ ಕೊನೆಯ ಹಂತಕ್ಕೆ ಮುಟ್ಟಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲ ಗುರು ಹಿರಿಯರಿಗೆ, ಎಲ್ಲ ಪ್ರೆಸಿಡೆಂಟ್ಸ್ಗಳಿಗೆ, ಚಾಪ್ಟರ್ ಮೆಂಬರ್ಗಳಿಗೆ, ಶರಣರಿಗೆ, ಅದಕ್ಕೆ ಗಿರಿಜಾ ಮೇಡಮ್ ಅವ್ರು ಹೇಳ್ದಂಗೆ ಪ್ರಭುಗಳಿಲ್ಲದೆ ಪ್ರಜೆಗಳಿಲ್ಲ, ಪ್ರಜೆಗಳಿಲ್ಲದೆ ಪ್ರಭುಗಳಿಲ್ಲ ಅಂತ. ಈ ಪ್ರಭು ಪ್ರಜೆ ಅನ್ನೋ ಇದು ಒಂದು ಜರ್ನಿ. ಇದರಲ್ಲಿ ಕೆಲವೊಬ್ರು ಕೆಳಗೆ ಬರ್ತಾ ಇರ್ತಾರೆ, ಮೇಲೆ ಹೋಗ್ತಿರ್ತಾರೆ. ಸೊ ಆದ್ರೆ ಇದರಲ್ಲಿ ನಾವು ಇದ್ಕೊಂಡು ಈ ತತ್ವವನ್ನ ಬೆಳೆಸ್ಕೊಂಡು ಮುಂದೆ ಹೋಗೋದು ತುಂಬಾ ಮುಖ್ಯ ಅನ್ಸುತ್ತೆ. ಸೊ ನಾನು ಸ್ವಲ್ಪ ಚಿಕ್ಕವನಾಗಿದ್ದರಿಂದ ನನ್ನ ಬಗ್ಗೆ ಕ್ಷಮೆ ಇರಲಿ. ಯಾವುದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಅಡೆತಡೆಗಳಾಗಿದ್ರು ಕೂಡ, ಅಥವಾ ನನ್ನಿಂದ ಯಾವುದೇ ಒಂದು ನಮಗೆ ಮನಸ್ಸಿಗೆ ಯಾವುದೇ ಒಂದು ಶಬ್ದಗಳಿಂದಾಗ್ಲಿ ಅಥವಾ ಮಾತಿನಿಂದಾಗ್ಲಿ ನೋವಾಗಿದ್ರೆ ದಯವಿಟ್ಟು ಅದ್ರ ಬಗ್ಗೆ ಕ್ಷಮೆ ಇರಲಿ. ಐ ಥಿಂಕ್ ಬಸವಣ್ಣನವರ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರುತ್ತೆ ಅಂತ ನಾನು ಅನ್ಕೊಂತೀನಿ. ಅದೇ ಪ್ರಕಾರ ಇನ್ನೊಂದು ನಾನು ಪರ್ಸನಲ್ ಆಗಿ ನಾನು ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ, ಯಾಕಂದ್ರೆ ಬಸವನ ಬಾಗೇವಾಡಿ ಅಂತ ಊರಲ್ಲಿ ಬಸವಣ್ಣನವರ ಅವರ ಒಂದು ಗರಡಿಯಲ್ಲಿ ಎಷ್ಟೋ ಜನ ಬೆಳೆದಂತವ್ರು ಇವತ್ತು ಕೆಲವೊಂದ್ಸತಿ ಯಾಕಂದ್ರೆ ನಮ್ಮ ತಾಯಿಯವರು ಬಸವನ ಬಾಗೇವಾಡಿ ಅಲ್ಲಿ ನಾವು ನೋಡಿದಾಗ ಎಷ್ಟು ಒಂದು ಅಧೋಗತಿ ಹೋಗ್ಬಿಟ್ಟಿದೆ. ಅಂದ್ರೆ ಅಲ್ಲೇ ಇದ್ದುಕೊಂಡು ಕೂಡ ಬಸವಣ್ಣವರ ಒಂದು ಮೆಸೇಜ್, ಒಂದು ತತ್ವಗಳು ನಾವು ಆ ಊರಲ್ಲೇನೆ ಬೆಳೆಸಕ್ ಆಗ್ತಿಲ್ಲ, ಎಷ್ಟೋ ಜನರ ಒಂದು ಅಜ್ಞಾನದಿಂದ ಅಥವಾ ಜ್ಞಾನಿಗಳ ಒಂದು ಮೌನದಿಂದ ಕೂಡ ಅಂತ ನಾನು ಹೇಳ್ತೀನಿ. ಅದರಿಂದನೇ ಅಜ್ಞಾನಿಗಳ ಒಂದು
ತಾರತಮ್ಯ ಸಮಾಜದಲ್ಲಿ ಬರ್ತಾ ಇರುತ್ತೆ. ಅದಕ್ಕೆ ಜ್ಞಾನಿಗಳು ಸ್ವಲ್ಪ ಇನ್ನೂ ಹೆಚ್ಚಿನ ಒಂದು ಶಕ್ತಿಯ ಬಸವಣ್ಣನ ಒಂದು ಇದನ್ನ ತಗೊಂಡ್ ಕಿಶನ್ ನಾವು ಬೆಳೆಸಿರೋದು ಇನ್ನೂ ಬೆಳಿಗ್ಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಸೊ ಆಸ್ಟ್ರೇಲಿಯಾದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನನಗೆ ವೈಯಕ್ತಿಕವಾಗಿ, ಯಾಕಂದ್ರೆ ಐ ಆಮ್ ಅ ಪಾರ್ಟಿಸಿಪೆಂಟ್. ಸೇವೆ ನಾವು ಸೇವಕರಾಗಿ ಶರಣರಾಗಿ ಎಲ್ಲಿವರೆಗೂ ಇರ್ತೇವೆ ಅಲ್ಲಿವರೆಗೂ ಈ ಜ್ಞಾನ ಬೆಳಿತಾನೆ ಇರುತ್ತೆ ಅನ್ನೋದು ಇವತ್ತಿನ ಕಾರ್ಯಕ್ರಮನೇ ಸಾಕ್ಷಿ ಅಂತ ನನಗನ್ಸುತ್ತೆ. ಸೊ ಅದೇ ರೀತಿ ಈ ಒಂದು ಬಸವ ತತ್ವವನ್ನು ಆಸ್ಟ್ರೇಲಿಯಾದಲ್ಲಿ, ಫಾರ್ ಎಕ್ಸಾಂಪಲ್, ನಮಗೆ ಈ ಬ್ರಿಸ್ಬೇನು, ಮೆಲ್ಬರ್ನ್, ಕ್ಯಾನ್ಬರಾ ನಾವು ಒಬ್ರಿಗೊಬ್ರು ಪರಿಚಯ ಇರಲಿಲ್ಲ. ಸೊ ಈ ಸಮಿತಿ ಒಂದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಒಬ್ರಿಗೊಬ್ರು ಎಲ್ಲಿ ಹೋದಾಗೂ ನಾವು ಒಬ್ರಿಗೊಬ್ರು ನೋಡುವಂಥದ್ದು, ಸಿಗುವಂಥದ್ದು ಮತ್ತು ಈ ತತ್ವವನ್ನು ಶೇರ್ ಮಾಡ್ಕೊಳ್ಳುವಂತ ಒಂದು ಅವಕಾಶ ನನಗೆ ಪರ್ಸನಲ್ ಆಗಿ ದೊರಕಿದೆ ಅಂತ ಹೇಳಿ ನಾನು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಕ್ಕೆ ಇಷ್ಟಪಡ್ತೀನಿ. ನಮ್ಮ ವಚನ ಸಾಹಿತ್ಯ, ಸಂಗೀತ ಇದನ್ನ ಬೆಳೆಸೋಕೆ ನಾವು ಹಿಂಗೆ ಮುಂದುವರಿತಾ ಇರ್ತೀವಿ. ಒಳ್ಳೆ ವಚನಗಳನ್ನು ನಾವು ಮುಂದೆ ಮಾಡಿ ಎಲ್ರಿಗೂ ಶೇರ್ ಮಾಡುವಂತ ಒಂದು ವಿಚಾರವನ್ನು ಗಿರಿಜಾ ಮೇಡಮ್ ಅವರು ಮತ್ತು ಸಂಗಮೇಶ್ ಸಾಲಿಮಠ್ ಅವರು ಎಲ್ಲರೂ ನಮ್ಮ ಕಲಬುರ್ಗಿ ಸರ್ ಅವರ ಒಂದು ಗೈಡೆನ್ಸ್ ಮೇಲೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಕಲಬುರ್ಗಿ ಸರ್ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತಾರೆ. ಸರ್. ವೀರೇಶ್ ಅವರೇ, ತುಂಬಾ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ರಿ. ಇಟ್ ಇಸ್ ಕಮ್ ಅಪ್ ವೆರಿ ವೆಲ್. ಅಂಡ್ ಈ ಒಂದು ಸ್ಲೈಡ್ ಹಾಕಿದ್ರಲ್ಲ, ಇದು ಸ್ಥಾವರಕ್ಕೆ ಎಳೆಯುಂಟು ಜಂಗಮಕ್ಕೆ ಎಳೆಯುವಿಲ್ಲ. ದಿಸ್ ಇಸ್ ತುಂಬಾ ಅರ್ಥಗರ್ಭಿತವಾಗಿದೆ. ಇದು ಅನುಭವ ಮಂಟಪದ ಶೀನು. ಈಗ ನಾವು ಬಸವ ಸಮಿತಿ ಏಷ್ಯಾ ಪೆಸಿಫಿಕ್ ಲಿಮಿಟೆಡ್ ಇದು ವರ್ಚುವಲ್ ಆಗಿ ನಾವು ವಿ ಆರ್ ಹ್ಯಾವಿಂಗ್ ಅನುಭವ ಮಂಟಪನೆ. ಇಲ್ಲಿ ಫಿಸಿಕಲಿ ಕೂತಿದ್ದಾರೆ, ನಾವು ವರ್ಚುವಲ್ ಆಗಿ ಬೇರೆ ಬೇರೆ ಊರಲ್ಲಿ ಕೂತಿದ್ದೇವೆ. ಕೂತ್ಕೊಂಡು ವಿ ಆರ್ ಕಂಡಕ್ಟಿಂಗ್ ಅನುಭವ ಮಂಟಪ ಅಂತ ನನ್ನ ಭಾವನೆ ಬರುತ್ತೆ. ನಾವೆಲ್ಲರೂ ಶರಣರು, ನಾವೆಲ್ಲರೂ ಭಕ್ತರು, ಎಲ್ಲರೂ ಕೂಡಿ ಒಂದು ಸಮಾಜ ಸೇವೆ ಮಾಡುವಂತ ನನ್ನ ಆಸೆ. ಮತ್ತು ಇದಕ್ಕೆ ಎಲ್ಲರೂ ಕೈಗೂಡಿಸಿ ಒಂದು ಒಳ್ಳೆಯ ಸಂಸ್ಥೆಯಾಗಿ ಬೆಳೀಲಿ ಅಂತ ನಾವೆಲ್ಲರೂ ಅದಕ್ಕೆ ತನು ಮನ ಧನದಿಂದ ಕಾರ್ಯ ಮಾಡುವಂತ ನನ್ನ ಆಸೆ. ಎಲ್ಲರಿಗೂ ಶರಣಾರ್ಥಿಗಳು. ಕಲಬುರ್ಗಿ ಅಂಕಲ್ ಅವರೇ, ನೀವು ಒಂದು ಒಳ್ಳೆ ಮಾತು ಹೇಳಿದ್ರಿ. ಅದಕ್ಕೊಂದು ಮಾತು ಹೇಳ್ತಾ ಇದ್ದೀನಿ. ಇದು ಸೇವಾ ಮನೋಭಾವನೆಗಳ ಸಂಸ್ಥೆ ಆಗಿರೋದ್ರಿಂದ ನೀವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತೆಲ್ಲ ಹೇಳಿದ್ದೀರಾ. ನಿಮ್ಮ ಮೀಟಿಂಗ್ ಅನ್ನ ಖಂಡಿತವಾಗ್ಲೂ ಬೋರ್ಡ್ ಆಫ್ ಡೈರೆಕ್ಟರ್ ಮೀಟಿಂಗ್ ಅಂತ ಕರಿಬೇಡಿ, ಅನುಭವ ಮಂಟಪ ಸೆಷನ್ ಅಂತ ಕರಿವಿ. ಇವತ್ತಿನ ದಿನ ನಾವು BSAPAC ಅಲ್ಲಿ ಅನುಭವ ಮಂಟಪ ಸೆಷನ್ ಅಂತ ಕರಿತಾ ಇದೀವಿ, ಬೋರ್ಡ್ ಮೀಟಿಂಗ್ ಅಂತ ಕರಿತಿಲ್ಲ. ಯಾಕಂದ್ರೆ ಇದು ಯಾವುದೋ ಒಂದು ಕಾರ್ಪೊರೇಷನ್ ಅಲ್ಲ, ಇದು ಸೇವಾ ಸಂಸ್ಥೆ. ಅದಕ್ಕೋಸ್ಕರ ಇಲ್ಲ, ಅದನ್ನ ನಾವು ಕನ್ಸಿಡರ್ ಮಾಡೋರು. ಹರೀಶ್ ಅವರೇ, ಧನ್ಯವಾದಗಳು. ಅದೇ ನನಗೆ ಆತರ ಫೀಲಿಂಗ್ ಬಂತು ಅದನ್ನ ನೋಡಿದ ತಕ್ಷಣ. ಇಸ್ ವಿ ಆರ್ ಲೈಕ್ ದಟ್ ಆರ್ಗನೈಸಿಂಗ್ ಅಂತ ಅನಿಸ್ತು. ಸೊ ದಟ್ ವಿಲ್ ಕನ್ಸಿಡರ್. ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು. ಎಲ್ಲಾ ಶರಣರಿಗೂ ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ಕ್ಷಮೆ ಇರಲಿ. ಇನ್ನೂ ನಾವು ಬೆಳೆಯುವಂತ ಮತ್ತು ಇನ್ನೂ ಇಂಪ್ರೂವ್ ಮಾಡುವಂತ ತುಂಬಾ ಒಂದು ವಿಷಯಗಳು ಗುರು ಹಿರಿಯರಿಂದ ಪಡ್ಕೊಂಡು ನಾವು ಮುಂದೆ ಒರೆಯೋಣ. ಸೊ ಎಲ್ಲರಿಗೂ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅಭಿನಂದಿಸ್ತೇನೆ. ಆದ್ರೆ ಎಸ್ಪೆಷಲಿ ಗಿರಿಜಾ ಮೇಡಮ್ ಅವರಿಗೆ ಅವ್ರ ಕಾಂಟ್ರಿಬ್ಯೂಷನ್ ಮತ್ತೆ ಅವ್ರ ಇನಿಷಿಯೇಟಿವ್ಗೆ ನಾವು ತುಂಬಾ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೇನೆ. ಸೊ ಥ್ಯಾಂಕ್ ಯು ಆಲ್. ಮತ್ತೆ ನಾವು ಮುಂದಿನ ಕಾರ್ಯಕ್ರಮಗಳಲ್ಲಿ ಸಿಗೋಣ. ತಮ್ಗೆ ಎಲ್ಲಾ ರೀತಿಯಿಂದ ಮಾಹಿತಿಯನ್ನ ಹಂಗೆ ಸಮಿತಿ ವತಿಯಿಂದ ಬರ್ತಾ ಇರುತ್ತೆ ಅಂತ ಹೇಳಿ ಇವತ್ತಿನ ಒಂದು ಕಾರ್ಯಕ್ರಮನ ಮುಗಿಸ್ತೇವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಮಾತಾಡ್ತಾರೆ. ಟೈಮ್ ಆಯ್ತು. ಓಕೆ, ಶರಣ.